ಉಳಿಸಿರುವಂತಹ ಸಂಗೀತ ಕಟ್ಟಿಯವರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಇದೀಗ ಒಂದು ಸ್ಪೆಷಲ್ ಮೊಮೆಂಟ್ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಈ ಸಿನಿಮಾದ ಟೀಮ್ ಬಗ್ಗೆ ನಾನು ಹೇಳಲಿಕ್ಕೆ ಅಂತಂದರೆ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಚಿತ್ರ ಮಾಡೋದು ನಿಮಗೆಲ್ಲ ಗೊತ್ತಿದ್ದಂಗೆ ಆವಾಗಲೇ ಹೇಳಿದ್ರೊಬ್ರು, ಅಷ್ಟು ಸುಲಭ ಇಲ್ಲ, ಡೆಫಿನೆಟ್ಲಿ ಕಷ್ಟ ಇದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ಚಿತ್ರ ಮಾಡಬೇಕು, ಅದರಿಂದ ಎಂಥ ಶ್ರಮ, ಒಂದು ದಿನದ್ದಲ್ಲ, ಒಂದು 4 ದಿವಸದ್ದಲ್ಲ, 1 ವರ್ಷದಲ್ಲ, 2 ವರ್ಷದಲ್ಲ, 3-4 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ತುಂಬ ಅಂದರೆ ಒಂದೇ ಮನಸ್ಸಿನಿಂದ ಆ ಛಲ ಬಿಡದೆ ಈ ಚಿತ್ರವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ಟೀಮಲ್ಲಿ ಎಲ್ರಿಗೂ ಆ ಶ್ರೇಯಸ್ಸು ಸಲ್ಲುತ್ತೆ. ಇನ್ನು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಆ ಒಂದು ಕನಸನ್ನ ಕಂಡು ಬರೀ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಶುರುವಾಯಿತು. ಆದರೆ ಚಲನಚಿತ್ರ ಪ್ರಪಂಚಕ್ಕೆ ನನ್ನ ಶಿಷ್ಯರಲ್ಲಿ 2 ಫಿಲ್ಮ್ ಇಂಡಸ್ಟ್ರಿ ಆಯ್ದುಕೊಂಡ್ರು, 3 ಜನ ಇನ್ಫ್ಯಾಕ್ಟ್. ಅದರಲ್ಲಿ ನನಗನ್ಸುತ್ತೆ ಆಯಿತು, ಸಿನಿಮಾದಲ್ಲಿ ಹೋಗ್ತಾ ಇದ್ದಾರೆ, ಅವ್ರ ಇಂಟ್ರೆಸ್ಟ್ ಸಿನಿಮಾದಲ್ಲಿದೆ, ಬೇಸಿಕ್ ಜ್ಞಾನ ನಮ್ಮ ಗುರುಗಳು ಏನು ಹೇಳಿದ್ರು ಅದನ್ನು ಚಾಚು ತಪ್ಪದೆ ಅವರಿಗೆ ಹೀಗೆ ಹೀಗೆ ಅಂತ ಹೇಳಿದೆ. ಬಟ್ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಬಂದಂತಹ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ಕ್ಲಾಸ್ನಲ್ಲಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರೂ ಅದನ್ನು ನಾನು ನನ್ನ ಶಿಷ್ಯರ ಜೊತೆಗೆ ನನ್ನ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದೆ. ಆ ಅನುಭವಗಳು ಬಹುಶಃ ನನಗನ್ಸುತ್ತೆ ಕೆಲವು ಶಿಷ್ಯರು ತುಂಬ ಚೆನ್ನಾಗಿ ಅದನ್ನು ಅರ್ಥಕೊಂಡ್ರು. ಅದರಲ್ಲಿ ನನಗನ್ಸುತ್ತೆ ಪ್ರಸನ್ನ ಕೇಶವ, ಐ ಥಿಂಕ್ ಹಿ ಟುಕ್ ದ ಬೆಸ್ಟ್ ಆಫ್ ಹಿಸ್ ನಾಲೆಜ್, ಬಿಕಾಸ್ ಅವನಲ್ಲಿ ಕಲಿಬೇಕು ಅನ್ನೋ ಹುಮ್ಮಸ್ಸಿತ್ತು. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಗುರುಗಳ ಹತ್ರ ಕಲಿಯೋದಕ್ಕೆ ಹೋದಾಗ ಮೈಂಡ್ ಕಂಪ್ಲೀಟ್ಲಿ ಖಾಲಿ ಇರಬೇಕು, ಮೈಂಡ್ ಝೀರೋ ಇರಬೇಕು. ಇಲ್ಲಿ ತುಂಬ್ಕೊಂಡ್ಬಿಟ್ರೆ ಬೇರೆ ಜ್ಞಾನವನ್ನು ತುಂಬ್ಕೊಳ್ಳೋಕೆ ಜಾಗ ಇರಲ್ಲ. ಸೊ ಹಿ ಆಲ್ವೇಸ್ ಯೂಸ್ ಟು ಕಮ್ ವಿತ್ ಅನ್ ಅಬ್ಸಲ್ಯೂಟ್ ಝೀರೋ ಮೈಂಡಲ್ಲಿ ಏನೂ ಇರ್ತಿರ್ಲಿಲ್ಲ, ಖಾಲಿ ಇಟ್ಕೊಂಡು ಬರ್ತಾ ಇದ್ದ, ಹಾಗೆ ಜ್ಞಾನವನ್ನು ತಗೊಂಡು ಹೋಗ್ತಾ ಇದ್ದ. ಇದು ಅವನ ಒಂದು ಶ್ರದ್ಧೆ, ಗುರುವಿನ ಬಗ್ಗೆ ಅವನಿಗಿರೋ ಭಕ್ತಿ, ಆಮೇಲೆ ಹಿಡಿದ ಕಾರ್ಯವನ್ನು ಬಿಡದೆ ಮಾಡುವ ಒಂದು ಛಲ, ಆ ಒಂದು ಹುಚ್ಚಿಲ್ಲದೆ ಯಾವ ಕೆಲಸನೂ ಆಗಲ್ಲ. ಹಗಲು ರಾತ್ರಿ ಅವರ ಮನೆಯವರು ಪಲ್ಲವಿಗೆ ನಾನು ಯಾವಾಗ ಫೋನ್ ಮಾಡಿದಾಗಮ್ಮ ಎಲ್ಲಿದ್ದಾನಮ್ಮ, ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾನೆ, ಯಾವುದೇ ಅವರ್ ಆಫ್ ದ ಡೇ ಫೋನ್ ಮಾಡಿದ್ರು, ಮ್ಯಾಮ್ ಸ್ಟುಡಿಯೋದಲ್ಲಿದ್ದಾನೆ, ಸ್ಟುಡಿಯೋ ಬಿಟ್ಟು ಆಚೆ ಬರ್ತಾನೆ ಇರಲಿಲ್ಲ. ನನ್ನ ಜ್ಞಾಪಕ ಬರುತ್ತೆ, ಡಾಕ್ಟರ್ CNR ರಾವ್ ಭಾರತ ರತ್ನ ಪಡೆದಾಗ ಅವರಿಗೆ ಸನ್ಮಾನ ಇತ್ತು ಬ್ಯಾಂಕ್ವೆಟ್ ಹಾಲಲ್ಲಿ. ಒಂದು ಮಾತು ಹೇಳಿದ್ರು ಅವರು, ನಿಮ್ಗೆ ಯಾವ್ದು ತುಂಬ ಇಷ್ಟವಾದ ಜಾಗ ಅಂತ ಯಾರೋ ಕೇಳಿದ್ರು. ನನ್ನ ಲ್ಯಾಬೊರೇಟರಿ ನನಗೆ ತುಂಬ ಇಷ್ಟ ಅಂದರು ಅವರು. ನಾನು ಲ್ಯಾಬ್ ಬಿಟ್ಟು ಆಚೆ ಬರೋಕ್ಕೆ ಆಗಲ್ಲ ಅಂದರು. ಆ ಪ್ಯಾಷನ್ ಇರೋದರಿಂದ ಅವ್ರು CNR ರಾವ್ ಅಂದರು. ಸೊ ನಮ್ಮ ಪ್ರಸನ್ನ ಕೇಶವ ಸ್ಟುಡಿಯೋ ಬಿಟ್ಟು ಆಚೆನೇ ಬರಲ್ಲ, ಅಷ್ಟೊಂದು ಅದಕ್ಕೋಸ್ಕರ ದುಡಿತಾನೆ ಹಗಲು ರಾತ್ರಿ. ಅವನಿಗೆ ಕರೆಕ್ಟಾಗಿ ಬೆಂಬಲ ಸಿಕ್ಕಿದ್ದ ದ ಗ್ರೇಟ್ ಫ್ರೆಂಡ್ ಸತ್ಯ ಸರ್ ಆ್ಯಂಡ್ ಹಿಸ್ ಬ್ರಿಲಿಯಂಟ್ ಟೀಮ್. ಸೊ ಇದೆಲ್ಲವೂ ಸೇರಿ 7 ಸ್ವರ ಸೇರಿ ಹೆಂಗೆ ಸಂಗೀತವಾಯಿತು ಅಂತ ಹೇಳ್ತಾರೆ, ಇದೆಲ್ಲವೂ ಸೇರಿ ಒಂದು ಚಿತ್ರ ಆಯಿತು. L2 ಮುತ್ತ, L2 ಅಂತ ಇಂಗ್ಲೀಷಲ್ಲಿ ನೀವು ಬರೆದ್ರೆ LL, ದ ಲ್ಯಾಟಿಟ್ಯೂಡ್ ಆ್ಯಂಡ್ ದ ಲಾಂಜಿಟ್ಯೂಡ್. ಸೊ ಈ ಚಿತ್ರದ ಯಶಸ್ಸು ದೇಶದ ಉದ್ದಗಲಕ್ಕೂ ಹಬ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬೋತ್ ಇನ್ ಲಾಂಜಿಟ್ಯೂಡ್ನಲ್ಲಿ ಆ್ಯಂಡ್ ಲ್ಯಾಟಿಟ್ಯೂಡ್, ಇಡೀ ಗ್ಲೋಬಲ್, ಬರೀ ನಮ್ಮ ದೇಶದ ಉದ್ದಗಲ ಅಲ್ಲ, ಇಡೀ ನಮ್ಮ ಗ್ಲೋಬಿನ ಉದ್ದಗಲಕ್ಕೂ L2 ಮುತ್ತ ಹಬ್ಲಿ ಅಂತ ಹೇಳ್ತಾ, ಮತ್ತೊಂದು ಇತಿಹಾಸ ಸೃಷ್ಟಿ ಮಾಡಿದಂತಹ ಚಿತ್ರವಾಗಲಿ, ಚಿತ್ರತಂಡಕ್ಕೆ ಎಲ್ಲ ರೀತಿಯ ಶುಭವನ್ನು ನಾವು ಹಾರೈಸೋಣ, ಚಿತ್ರನ ಸಪೋರ್ಟ್ ಮಾಡೋಣ, ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡೋಣ. ಅಷ್ಟೇ ಅಲ್ಲದೆ ಇದರ ಪ್ರಚಾರ ಮಾಡಲಿಕ್ಕೆ ನೀವೆಲ್ಲ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ತುಂಬ ಮಾಧ್ಯಮ ಮಿತ್ರರನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ, ಸಹೋದರನ ನೋಡ್ತಾ ಇದ್ದೀನಿ, ನಮ್ಮ ಮನೋ ಇದ್ದಾರೆ. ನನಗೆ ಜ್ಞಾಪಕ ಬರುತ್ತೆ, DV ಸುಧೀಂದ್ರ ಅಂತ ಒಬ್ಬ ಧೀಮಂತ ವ್ಯಕ್ತಿ ಇದ್ರು, ರಾಘವೇಂದ್ರ ಚಿತ್ರವಾಣಿ. ಅದು ನಾನು ಸಿನಿಮಾದಲ್ಲಿ ಪ್ಲೇಬ್ಯಾಕ್ ಆಡ್ಲಿಕ್ಕೆ ಶುರು ಮಾಡಿದಂತಹ ದಿನ, ಅದು 90s. ಭಾಳ ಸಪೋರ್ಟ್ ಮಾಡೋರು, ಅತ್ಯಂತ ಒಳ್ಳೆಯ ವ್ಯಕ್ತಿ ಅಂದರೆ ಸುಧೀಂದ್ರ ಸರ್, ಅಷ್ಟು ಶಾಂತಮೂರ್ತಿ. DV ಸುಧೀಂದ್ರ ಅವರ ಪರಂಪರೆಯನ್ನು ಮುಂದುವರಿಸ್ಕೊಂಡು, ಅತ್ಯಂತ ದಕ್ಷ ರೀತಿಯಲ್ಲಿ ಮುಂದುವರಿಸ್ಕೊಂಡು, ಬ್ರಿಲಿಯಂಟ್ಲಿ ಈಸ್ ಗೋಯಿಂಗ್, ದ ಟೇಕ್ ಆಫ್ ಇಸ್ ಡಿಫ್ರೆಂಟ್. ನಮ್ಮ ವೆಂಕಟೇಶ್ ಇದ್ದಾರೆ, ಸೊ ವೆಂಕಟೇಶ್ ಇದ್ಮೇಲೆ ಎಲ್ಲೂ ಹುಸಿ ಹೋಗೋದೇ ಇಲ್ಲ. ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ವೆಂಕಟೇಶ್ ಅಂಡ್ ಹಿಸ್ ಹೋಲ್ ಟೀಮ್ ಆಫ್ ಜರ್ನಲಿಸ್ಟ್ ಹಿಯರ್, ಬೋತ್ ವಿಜುವಲ್ ಆಸ್ ವೆಲ್ ಆಸ್ ಪ್ರಿಂಟ್ ಮೀಡಿಯಾ. ಸಂಗೀತ, ಈ ಹುಡುಗಿ ಹೇಳಿದ್ಲಲ್ಲ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾಳಪ್ಪ, ಬ್ಯೂಟಿಫುಲ್.
ಮೊದಲನೇ ಕಚೇರಿ ಅಂತ. ಆ ಮೊದಲನೇ ಕಚೇರಿಯ ಕವರೇಜ್ 1975 ನವೆಂಬರ್ 14 ಚಿಲ್ಡ್ರನ್ಸ್ ಡೇ, ಮೊದಲನೇ ಕಚೇರಿ. ಅದರ ಕವರೇಜ್ ಆದದ ಸಂಯುಕ್ತ ಕರ್ನಾಟಕ ಫ್ರಂಟ್ ಪೇಜ್ ಆರ್ಟಿಕಲ್ ಬರೆದಂಥ ಸಂಯುಕ್ತ ಕರ್ನಾಟಕ ಕೂಡ ಸಾಕ್ಷಿ ಇದೆ. ಸೊ ನಿಮಗೆಲ್ಲ ನಾನು ವಿಶೇಷವಾಗಿ ವಂದಿಸ್ತೀನಿ, ಧನ್ಯವಾದ. ನನ್ನನ್ನು ಇಲ್ಲಿ ಮಟ್ಟಕ್ಕೆ ತರಲಿಕ್ಕೂ ನೀವು ಕೂಡ ಸಿಂಹಪಾಲು ನಿಮ್ದು ಇದ್ದೇ ಇದೆ ಯಾವಾಗಲೂ, ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮಗೆಲ್ಲ ಪ್ರಾತಸ್ಮರಣೀಯರು ವಂದಿಸ್ತೀನಿ. ತಂದೆ ತಾಯಿಗಳಿಗೆ, ನನ್ನ ಗುರುಗಳನ್ನ ಎಲ್ಲ ಸ್ಮರಿಸಿ ವಂದಿಸಿ, ಎಂಟು ಮುದ್ದ ಗ್ಲೋಬಲ್ ಆಗಿ ಉದ್ದಗಲಕ್ಕೂ ಇದರ ಪ್ರಚಾರ ಆಗಲಿ ಅಂತ ಶುಭ ಹಾರೈಸ್ತಾ, ಸಂಗೀತ ನಿರ್ದೇಶನ ಅಷ್ಟೇ ಅಲ್ಲ, ಇಡೀ ಟೀಮ್ಗೆ ನಾನು ಅಭಿನಂದಿಸ್ತಾ ಮತ್ತೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಈ ಸಂಗೀತ ಕಟ್ಟಿ ಅಂತಕ್ಕಂಥ ಒಬ್ಬ ಗಾಯಕಿನ ಕರೆದು ಈ ವೇದಿಕೆ ಮೇಲೆ ನನ್ನ 50ನೇ ವರ್ಷ, ನನಗೆ ನಂಬಿಕೆ ಬರಲ್ಲ. ಯಾಕೆಂದರೆ ಈಗ ನನಗೆ ಅರ್ಥ ಆಗ್ತಾ ಇದೆ, ನಮ್ಮ ಗುರುಗಳು ಹೇಳ್ದಂಗೆ ಸಾರೇ ಗಮ ಪದನಿ ಸಾ ನಿ ದ ಪ ಮ ಗ ರಿ ಸಾ, ಇದರ ಅರ್ಥ ಏನು ಅಂತ ಈಗ ಒಂಚೂರು ಕಂಡುಬಿಡ್ತಾ ಇದ್ದೀನಿ ಅನಿಸುತ್ತೆ. ಸೊ ಸಾಧನೆಗೆ ನೀವು ಒಂದು ದಾರಿಯನ್ನು ಹಾಕಿ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರ್ ಇದ್ದಾರೆ ಇಲ್ಲಿ, ಭಾಳ ಚಿಕ್ಕ ವಯಸ್ಸಿನಿಂದ ನನ್ನ ಕಚೇರಿ ಕೇಳಿದಾರಂತೆ ಸರ್. ಎಸ್ ಪಿ ಸಾಹೇಬ್ರು ಹೇಳಿದರು. ನಮ್ಮ ನೀರ್ಲಿಗಿಯವರು ಇದ್ದಾರೆ, ಉಮೇಶ್ ಬನ್ಕಾಳ್ ಇದ್ದಾರೆ. ವಿ ವರ್ಕ್ ಟುಗೆದರ್ ಫಾರ್ ದ ಮೂವಿ ಮಾರ್ತಾಂಡನ. ವಾಂಗಲ್ಯ ಸಾಕ್ಷಿ. ಸೊ ಇದೆಲ್ಲ ನಸ್ಟಾಲ್ಜಿಕ್ ಮೆಮರೀಸ್ ಇದೆ. ನಾನು ಆ ದಿನ ನಾನು ವೇಟ್ ಮಾಡ್ತೀನಿ. ನನ್ನ ಶಿಷ್ಯನ್ ಮ್ಯೂಸಿಕ್ ಡೈರೆಕ್ಷನ್ನಲ್ಲಿ ನಾನು ಹಾಡಬೇಕು ಅಂತ ಆಸೆ ಇದೆ ನನಗೆ. ಅದಾದಷ್ಟು ಬೇಗ ಪೂರ್ತಿ ಆಗಲಿ ಅಂತ ಕೇಳ್ತೀನಿ. ಪ್ರಸನ್ನ ಈಸ್ ಅ ವಿಷನರಿ, ಹಿ ಈಸ್ ಅ ಡ್ರೀಮರ್, ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್, ತುಂಬ ಶ್ರಮ ಪಡುವಂಥ ವ್ಯಕ್ತಿ. ಆ ಶ್ರಮಕ್ಕೆ ತಾಯಿ ಶಾರದೆ ಭಗವತಿ ಹರಿಸಿ ಆ ಭಗವಂತ ಯಶಸ್ಸನ್ನ ಖಂಡಿತ ಕೊಟ್ಟೆ ಕೊಡ್ತಾನೆ. ನಾನು ಇದನ್ನ ಇಲ್ಲಿ ಅಬ್ಸರ್ವ್ ಮಾಡೋ ಸಂದರ್ಭದಲ್ಲಿ ಇಷ್ಟೊತ್ತು ಮ್ಯೂಸಿಕ್ ಡೈರೆಕ್ಟರ್ ಮಾತಾಡಿದಂತಹ ಅಷ್ಟು ಅವ್ರು ನರೇಟ್ ಮಾಡಿದ್ರಲ್ಲ, ಆ ನರೇಟ್ ಮಾಡಿ ಅದನ್ನು ತೋರಿಸ್ಕೊಂಡು ಬಂದರು ಸಾಂಗ್ಗಳನ್ನು. ಪ್ರತಿಯೊಂದೂ ಕೂಡ ನನ್ನ ಇಲ್ಲಿ ಕೂತಂಗಾಯಿತು. ನಾನು ಅವ್ರಿಗೆ ಏನು ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ ಎಲ್ಲಿದ್ದೀರಿ ಸರ್ ನೀವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳು ಮತ್ತು ಚಿತ್ರರಂಗದ ದೊಡ್ಡ ಇವರಿದ್ದಾರೆ, ಕೆಲವರು ಟೆಕ್ನಿಷಿಯನ್ಸ್ಗಳು, ಅವ್ರ ಹತ್ರ ಸಿಗಬೇಡಿ. ಯಾಕೆ ಅಂದರೆ ಅವರು ನಿಮ್ಮನ್ನು ಆಮೇಲೆ ಬಿಡಲ್ಲ, ಸಿಗಾಕೊಂಡ್ಬಿಡ್ತೀನಿ. ಅದರಿಂದ ಅದು ನಾನು ಸಂಗೀತ ಮೇಡಮ್ ಹೇಳಿದೆ, ಅದು ಯಾರು ಅನ್ನೋದನ್ನು ಹೇಳಿದ್ದೀನಿ ಅವ್ರಿಗೆ. ಆಮೇಲೆ ನೀವು ಆಫ್ ದ ರೆಕಾರ್ಡ್ ಕೇಳ್ಕೊಳ್ಳಿ ಹೇಳ್ತಾರೆ ಅವರು. ನಾನು ಇವತ್ತು ಭಾಳ ಸಂತೋಷ ಆಗಿದ್ದ ವಿಚಾರ ಏನಪ್ಪ ಅಂದರೆ, ಒಂದು ಗುರು ತಮ್ಮ ಗುರುಗಳನ್ನು ನೆನೆಸ್ಕೊಂಡು ಅವರ 50 ವರ್ಷದ ಜರ್ನಿ ಸಂಗೀತ ಮೇಡಮ್ದು, ಅವರು ಶಿಷ್ಯರಾಗಿ ಅವರನ್ನು ಇವತ್ತಿಲ್ಲಿ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸಿ, ತಾವು ತಮ್ಮ ಚಿತ್ರದ ಮೊದಲನೇ ಸಿನಿಮಾ ಅಲ್ವ ಇದು, ಮೊದಲನೇ ಸಿನಿಮಾದ ನಿರ್ದೇಶಕರಾಗಿ ತಾವೇನು ಅವರ ಒಂದು ಉಪಸ್ಥಿತಿನಲ್ಲಿ ಅವ್ರನ್ನ ಗೌರವಿಸಿ ಮಾಡಿದ್ರಿ, ಅದು ನಿಮ್ಮ ವಿನಮ್ರತೆಯನ್ನು, ಗುರು ಪೂಜೆಯನ್ನು, ಗುರು ಧರ್ಮವನ್ನು, ನಿಮ್ಮ ಸಾತ್ವಿಕತೆಯನ್ನು ಎತ್ತಿಡಿಯುತ್ತೆ ಅಂದರೂ ಕೂಡ ತಪ್ಪಾಗಲಾರ್ದು. ಹಾಗೆಯೇ ನನಗೆ ಮಾಧ್ಯಮದ ಮಿತ್ರರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ 2 ನಿಮಿಷದ ಮಾತಾಡೋಂಗಿಲ್ಲ ಅಂತ. ಗೊತ್ತಾಯ್ತು 5 ನಿಮಿಷನಾ? ಓಕೆ, ಮುಗಿಸ್ಬಿಡ್ತೀನಿ. ನಾನು ಇವತ್ತಿನ ಬೇಗ ಮುಗಿಸೋದ್ರಿಂದ ಎಲ್ಲರದ್ದು ಮಾತಾಡೋಕ್ಕಾಗ್ತಾ ಇಲ್ಲ. ನಿರ್ಮಾಪಕರು ಆ್ಯಕ್ಚುಲಿ ನಮ್ಮ ಶ್ರೀನಿವಾಸ್ ಅವರು ಒಂದು ಇದರಿಂದ ಬಂದಿರೋರು, ಬ್ಯಾಕ್ಗ್ರೌಂಡು ಏನು ಈ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು. ಅವರು ಆಯ್ಕೆ ಮಾಡಿರ್ತಕ್ಕಂಥ ಸಬ್ಜೆಕ್ಟು ಅದು ಭಾಳ ವಿಭಿನ್ನವಾಗಿದೆ. ಒಂದು ಪ್ರಯೋಗಾತ್ಮಕವಾದಂಥ ಚಿತ್ರ ಅಂದರೂ ಕೂಡ ತಪ್ಪಾಗಲಾರ್ದು. ಅದನ್ನು ಅದರದ್ದು ಸುಮ್ಮನೆ ಜಿಸ್ಟ್ ಕೇಳಿದೆ. ಒಂದು ಮನೆಯಲ್ಲಿ ನಡೀತಕ್ಕಂತಹ ಸಾವು ಇನ್ನೊಂದು ವರ್ಗದ ಜನಕ್ಕೆ ಅನ್ನ ಆಗುತ್ತೆ, ಅವರು ಬದುಕಲಿಕ್ಕೆ ಅವಕಾಶ ಆಗುತ್ತೆ. ಅಂದರೆ ಆ ಸಾವಿನ ಮನೆಯಲ್ಲೂ ಕೂಡ ಇನ್ನೊಬ್ಬರನ್ನ ಬದುಕಿಸ್ತಕ್ಕಂಥ ಒಂದು ಆ ವ್ಯವಸ್ಥೆ ಏನಿದೆ, ಅದಕ್ಕೆ ಏನು ಅಂಥ ಒಂದು ಸಬ್ಜೆಕ್ಟನ್ನು ಕೈಗೆ ಹಾಕಿ ನಿರ್ಮಾಪಕರು ಅಂತ ಒಂದು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಏನು ಅವ್ರು ತಲೆ ಕೆಡಿಸ್ಕೊಂಡಿದ್ದಾರೆ, ಅದಕ್ಕೆ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಅವರು ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡು, ಇನ್ನೇನೋ ಒಂದು ಇಟ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಬಟ್ ಅದೆಲ್ಲವನ್ನು ಮರೆಮಾಚಿ ಒಂದು ಚಿತ್ರ ಈ ರೀತಿ ಇರಬೇಕು ಅಂಥೇಳಿ ನಮ್ಮ ಕಾಕ್ರೇಜ್ ಸುದಿ
ಕಾಕ್ರೋಚ್ ಇದಿರಲ್ವಾ, ತಾವು ಕೂಡ ಆ್ಯಕ್ಟ್ ಮಾಡಿದ್ದೀರಿ. ಆದರೆ ಇಲ್ಲೊಂದು ಖುಷಿಯಾಗಿದ್ದು ಏನಪ್ಪ ಅಂದರೆ ಎಂಟೈರ್ ಟೀಸರ್ನ ಮತ್ತು ಸಾಂಗನ್ನು ನೋಡಿದಾಗ ಯಾರೂ ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳು ಇಲ್ಲ, ಟೆಕ್ನಿಷಿಯನ್ಸ್ಗಳು ಪ್ರೊಫೆಷ್ನಲ್ಸ್ ಅಂತ ಇಲ್ಲ. ಆದರೆ ಎಲ್ಲ ಪ್ರೊಫೆಷ್ನಲ್ ಟೆಕ್ನಿಷಿಯನ್ಸ್ಗಳಿಗಿನ್ನ ಮತ್ತು ಆರ್ಟಿಸ್ಟ್ಗಳಿಗಿನ್ನ ಹೆಚ್ಚಿನ ರೀತಿಯಲ್ಲಿ ತಾವೆಲ್ಲರೂ ಇನ್ವಾಲ್ವ್ ಆಗಿದ್ದಿತ್ತಲ್ಲ, ಅದು ನನಗೆ ತುಂಬ ಸಂತೋಷ ಕೊಟ್ಟಂಥ ವಿಚಾರ ಆಯಿತು. ಆಮೇಲೆ ನಾನು ಇವತ್ತು ಒಂದು ವಿಶೇಷವಾಗಿ ಇವತ್ತು ನನ್ನ ಸಿನಿಮಾ ಟೀಮ್ ಬಗ್ಗೆ ಮುಗೀತು. ನನಗೆ ಯಾವುದೋ ಒಂದು ಕಾಕತಾಳೀಯ ಅಂತಿರೋ ಅಥವಾ ಅದು ಯಾವುದು ಪೂರ್ವಜನ್ಮದ ಪುಣ್ಯ ಅಂತಿರೋ ಈ ಸಂದರ್ಭದಲ್ಲಿ ನಾನು ಒಂದು ವಿಚಾರವನ್ನು ನಾನಿಲ್ಲಿ ವ್ಯಕ್ತಪಡಿಸಲೇಬೇಕು. ಅದು ಸಂಗೀತ ಕಟ್ಟಿ ಮೇಡಮ್ ಅವರು. ನಾನು 92ನೇ ಇಸ್ವಿನಲ್ಲಿ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡ್ತೀನಿ, ಮಾಂಗಲ್ಯ ಸಾಕ್ಷಿ ಅಂತ ಸಿನಿಮಾ. ಸಿನಿಮಾ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ವಾಯ್ಸ್ ಮಿಕ್ಸಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ನಾನು ಎಲ್ಲ ಹೊರಗಡೆ ಹೋದವನು ಬರ್ತೀನಿ. ಬಂದು ಅಲ್ಲಿ ಚಾಮುಂಡೇಶ್ವರಿನಲ್ಲಿ ಹೊರಗಡೆ ಕಟ್ಟೆ ಮೇಲೆ ಕೂತಿದ್ದೆ, ಯಾರೋ ಸ್ನೇಹಿತರು ಬರ್ತಾರೆ ಅಂತ ನೋಡ್ಕೊಂಡು. ಅಲ್ಲಿಗೆ ಸಂಗೀತ ಕಟ್ಟಿ ಮೇಡಮ್ ಬಂದರು. ನಾನು ಮೇಡಮ್ ಎಲ್ಲಿ ವಾಯ್ಸ್ ಮಿಕ್ಸಿಂಗ್ ಮುಗಿಸ್ಕೊಂಡು ಬಂದ್ರ? ಹಾಂ, ಮೇಲ್ಗಡೆ ಇತ್ತು, ಮುಗಿಸ್ಕೊಂಡು ಬಂದೆ ಅಂತ ಹೇಳಿ ನಾನು ಅವರು ನನ್ನ ಚಿತ್ರದಲ್ಲಿ ಹಾಡಿರ್ತಕ್ಕಂಥ ಒಂದು ಸಂಗೀತದ ಹಣವನ್ನು ಅವ್ರಿಗೆ ಏನು ಕೊಟ್ಟಿದ್ದೆ, ಅವ್ರ ರೆಮ್ಯುನರೇಷನ್ನ ಅವರು ಎತ್ತಿ ನನ್ನ ಕೈ ವಾಪಸ್ ಕೊಟ್ಟರು. ಏನು ಮೇಡಮ್ ಇದು ಅಂತ ಕೇಳಿದೆ. ಇಲ್ಲ ಸರ್, ಇಟ್ಕೊಳ್ಳಿ ಹೇಳ್ತೀನಿ ಅಂದರು. ಅದು 7,000 8,000 ಅದೇನೋ ಇತ್ತದು. ಅದು ನಮ್ಮ ಉತ್ತರ ಕರ್ನಾಟಕದವ್ರು ನೀವು ಅಂಥೇಳಿ ನಿಮಗೆ ನಾನು ಏನೂ ಕೇಳಲ್ಲ, ನಂದು ಇದನ್ನ ಅಷ್ಟೇ ಕೊಟ್ಬಿಡಿ. ಸರಿ ಅಂತ ಕೊಟ್ಟರೆ ಅದನ್ನು ವಾಪಸ್ ಕೊಟ್ಟರು. ಯಾಕೆ ಮೇಡಮ್, ಏನು ವಿಷಯ ಅಂತ? ಇಲ್ಲ, ಇಟ್ಕೊಳ್ಳಿ ಸರ್. ಮೇಡಮ್, ನೀವು ಹೇಳಿದೊರ್ತು ನಾನು ಹೆಂಗೆ ತಗೊಳ್ಳಿ ಅಂತ. ಇಲ್ಲ ಸರ್, ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ. ಮೇಡಮ್, ವಾಯ್ಸ್ ರೆಕಾರ್ಡ್ ಆಗಿದೆಯಲ್ವಾ? ಆಗಿದೆ, ಬಟ್ ಅದೇನೋ ಒಂದು ಸ್ವಲ್ಪ ಏನೋ ಬೇರೆ ಇದಕ್ಕೋಸ್ಕರ ಮ್ಯೂಸಿಕ್ ಡೈರೆಕ್ಟ್ರು ಅದನ್ನು ತೆಗೆದು ಬೇರೆಯವ್ರ ಕಡೆಯಿಂದ ಹಾಡಿಸಿದ್ದಾರೆ. ಸೊ ನಿಮ್ಮ ಚಿತ್ರದಲ್ಲಿ ನನ್ನ ಕಂಠ ಇಲ್ಲ ಅಂದ ಮೇಲೆ ನಿಮ್ಮ ಹಣ ನನ್ನ ಹತ್ರ ಇರೋದು ತಪ್ಪಾಗುತ್ತೆ ಅಂದರು. ನಾನು ಏನು ಮೇಡಮ್, ಏನು? ಇಲ್ಲ ಸರ್, ಎರೇಸ್ ಮಾಡಿದ್ದಾರೆ, ತಗೊಳ್ಳಿ. ನಾನು ಮೇಡಮ್ ಒಂದು ಕೆಲಸ ಮಾಡಿ, ನಾನು ಕೊಟ್ಟಿದ್ದನ್ನು ವಾಪಸ್ ತಗೋಬಾರ್ದು, ದಯಮಾಡಿ ಇದು ನನ್ನ ಮುಂದಿನ ಚಿತ್ರದ ಅಡ್ವಾನ್ಸು ಅಂತ ತಿಳ್ಕೊಳ್ಳಿ ಅಂದೆ. ನೀವು ಮುಂದಿನ ಚಿತ್ರ ಮಾಡಿದಾಗ ನಾನು ಹಾಡ್ತೀನಲ್ಲ, ಹಾಡಿದ ಮೇಲೆ ನನಗೆ ತಗೊಂಡು ರೂಢಿ ಇದೆವೇನ, ಮೊದಲೇ ಹಣ ಇಸ್ಕೊಂಡು ಹಾಡು ಹೇಳಿ ನನಗೆ ರೂಢಿ ಇಲ್ಲ ಮಾಡ್ತಾರೆ ಸರ್, ದಯವಿಟ್ಟು ಇದನ್ನು ವಾಪಸ್ ಇಟ್ಕೊಳ್ಳಿ ಅಂದರು. ನಾನು ಅದನ್ನು ನನ್ನ ಸಿನಿಮಾ ರಂಗದ ನನ್ನ ಗಾಂಧಿನಗರದ ಸ್ನೇಹಿತರುಗಳ ಹತ್ರ ಇವನ್ನೆಲ್ಲ ಹೇಳಿದಾಗ ಯಾರೂ ಕೂಡ ನಂಬ್ತಿರ್ಲಿಲ್ಲ. ಅಂದರೆ ಅಂಥ ಒಂದು ಇಂಥ ಕಮರ್ಷಿಯಲ್ ಸಂದರ್ಭದಲ್ಲೂ ಕೂಡ ಆ ಥರದ ಒಂದು ಭಾವನೆಗಳನ್ನು ಇಟ್ಕೊಂಡು ಇಷ್ಟು ವರ್ಷಗಳ ಕಾಲ, ಯಾಕೆ 50 ವರ್ಷ ಆದರೂ ಇನ್ನೂ ಇವತ್ತಿನ ಈ ರೀತಿ ಇದ್ದಾರೆ ಅಂದರೆ ಅಂಥ ಒಂದು ಗುಣಲಕ್ಷಣಗಳನ್ನು ಅವರು ಮೈಗೂಡಿಸ್ಕೊಂಡಿರೋದ್ರಿಂದ ಅದು ಉತ್ತರ ಕರ್ನಾಟಕದ ಹೆಣ್ಣು ಮಕ್ಕಳ ಗುಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಉತ್ತರ ಕರ್ನಾಟಕದವರೇ ಆಗಿರೋದ್ರಿಂದ ಬ್ರದರ್ಸ್, ಇದನ್ನು ಹೇಳೋದಕ್ಕೆ ಅವಕಾಶ ನನಗೆ ಅವ್ರ ಎದುರುಗಡೆನೇ ಹೇಳಬೇಕಾಗಿತ್ತು, ಆಮೇಲೆ ಮಾಧ್ಯಮದವರು ಮುಂದೆ ಹೇಳಬೇಕಾಗಿತ್ತು. ಅದು ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಸಾಮಾನ್ಯವಾಗಿ ಅದಕ್ಕೆ ಅವಕಾಶ ಆಗಿರಲಿಲ್ಲ. ಇವತ್ತು ಕಾಕತಾಳೀಯನೋ ಏನೋ ಒಟ್ಟಿನಲ್ಲಿ ಎಲ್ಲವೂ ಮೈಗೂಡ್ತು. ಅಲ್ಲಿಂದ ನಾನು ಅಂದರೆ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು ಕೂಡ ಸಾರ್ಥಕವಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಭಾಳಷ್ಟು ಜನ ಟೆಕ್ನಿಷಿಯನ್ಸ್ಗಳ ಬಗ್ಗೆ, ನಿರ್ಮಾಪಕರ ಬಗ್ಗೆ ಮಾತಾಡಬೇಕಾಗಿತ್ತು. ಆಲ್ರೆಡಿ ನಮ್ಮ ಎಲ್ಲ ಪತ್ರಕರ್ತರು ಇಂಟು ಕೊಡ್ತಾ ಇದ್ದಾರೆ, ಮುಗಿಸು ಸಾಕು ಅಂತೇಳಿ. ಮುಗಿಸ್ಬಿಡೋಣ ಸರ್? ಅಲ್ಲ, ಅದು ಭಾಷಣ ಮಾಡೋದು ಲೇಟಾಗಿ ಭಾಷಣ ಮಾಡೋದು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಇಲ್ಲ, ಉತ್ತರ ಕರ್ನಾಟಕಕ್ಕೆ ಬಂದಾಗ ಅದೊಂದು ಹೇಳಲೇಬೇಕಾಗಿತ್ತು. ನಾನು ಹಿಂಗೆ ಭಾಷಣ ಮಾಡ್ತಾನೆ ಇದ್ದಂತೆ ಭಾಷಣ ಯಾರೋ ಕರೆದು ಮಾತಾಡಿದ್ರೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆದು ಆಚೆಗೆ ಹೋದ್ರಂತೆ. ಒಳಗಡೆ ಬಂದ್ರು ಅವ್ನು ಇನ್ನೂ ಮಾತಾಡ್ತಾನೆ ಇದ್ದಂತೆ. ಯಾಕ್ರಿ ಇದು ಅಂತ ಹೇಳ್ಬಿಟ್ಟು ಅಲ್ಲಿದ್ದವನೊಬ್ಬ ಮೆತ್ತಗೆ ಒಂದು ಕಲ್ಲು ಹಿಂಗೆ ಅಂದಂತೆ. ಅವ್ನಿಗೇನು ಬೀಳಿಲ್ವಲ್ಲ ಕಲ್ಲು, ಓದಿ ಬಿಡು ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ. ಅಲ್ಲಾರೋ ಒಬ್ಬನಿದ್ದವನು ಮೆತ್ತಗೆ ಒಂದು ಚೀಟಿ ಕಳಿಸಿದ್ರು. ತಗೊಳಪ್ಪ ಚೀಟಿ ನೋಡ್ಬಿಟ್ಟು ಸೇಡಿಗೆ ಬಿಸಾಕಿ ಮಾತಾಡ್ತಾನೆ ಇದ್ದಂತೆ. ಓಹೋ, ಇದು ಹಿಂಗಾದ್ರೂ ವರ್ಕೌಟ್ ಆಗಲ್ಲ ಅಂತ ಎಲ್ಲರೂ ಎದ್ದು ಹೊರಗಡೆ ಹೋಗೋರು. ಒಳಗೆ ಬಂದ್ರೆ ಇವ್ನು ಯಾರೋ 4 ಜನ ಕುಂತವ್ರು, ಅವ್ರಿಗೆ ಮಾತಾಡ್ತಾ ಇದ್ದಂತೆ. ಹಿಂದೆಗಡೆಯಿಂದ ಬಂದು ಒಬ್ಬ ಶರ್ಟ್ ಹೇಳಿದ್ಬಿಟ್ಟು ಸಾಕು ನಿಲ್ಸಪ್ಪ ನಿನ್ನ ಭಾಷಣ ಅಂತ. ನಾ ಬೇಕಾದ್ರೆ ಶರ್ಟ್ ಬಿಚ್ಚಿ ಕೊಡ್ತೇನೆ, ಮಾತಾಡೋದು ನಿಂದ್ರಿಸೋದಲ್ಲ ಅಂತ. ಹಂಗಂದ ತಕ್ಷಣ ಇದು ಯಾವುದೋ ವರ್ಕೌಟ್ ಆಗೋದಿಲ್ಲ ಅಂತ ಸೆಂಟ್ರನ್ನೇ ಕುಂತಾರೆ. ಯಾರು ನಮ್ಮ SP ಸಾಹೇಬರು ಬಂದಾರಲ್ಲ, ಆ ಥರದವ್ರು ಯಾರೋ ಒಬ್ಬರು ಗನ್ ಎತ್ತಿಬಿಡ್ತಾರೆ. ಗನ್ ಹಿಡಿಯೋಕ್ತಾರ ಅನ್ನಂತವನು. ಇಲ್ಲಪ್ಪ, ನಾನು ನಿಂದಿರ್ಸ್ಬಿಡ್ತೀನಿ ಅಂದ್ರೆ, ಇಲ್ಲ ನೀ ಮಾತಾಡು,
ಆದ್ರೆ ನಿನ್ನ ಕರ್ಕೊಂಬಂದು ಇಲ್ಲಿ ಮೈ ಕೊಟ್ಟು ನಿನ್ನ ಭಾಷಣ ಮಾಡಕ್ಕೆ ಹಚ್ಚಿದ್ದಾನೆ ಅವನು ಯಾರು ಅಂತ ತೋರಿಸು ಅಂದ್ರಂತ. ಸೊ ಹಿಂಗಾಗಿ ಅಂದ್ರೆ ಅವನು ಕೊಲ್ತಾನೆ ಅಂತ. ಹಿಂಗಾಗಿ ನನ್ನನ್ನು ಇವತ್ತು ಏನಿಲ್ಲಿ ಕರೆದು ಭಾಷಣ ಮಾಡೋಕ್ಕೆ ನಿಲ್ಲಿಸಿದರೆ ಅವರ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಇದೊಂದು ಶುಭ ಸಮಾರಂಭ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇಂಥದೊಂದು ಸಂದರ್ಭ ನೋಡೋದು ಬಹಳ ವಿರಳ. ಎಲ್ಟು ಮುತ್ತ ಎಂಬತಕ್ಕಂಥ ಒಂದು ಚಲನಚಿತ್ರದ ಆಡಿಯೋ ಬಿಡುಗಡೆಯ ಈ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಸಂಗೀತ ಕಟ್ಟಿ ಕುಲಕರ್ಣಿ ತಾಯಿಯವ್ರದ್ದು. ನನಗೆ ಹೀಗೆ ಅನ್ನಿಸ್ತಾ ಇದೆಯಲ್ಲ, ಇದೊಂದು ಏನು ಟೀಮ್ ಇದೆ ಅಂದರೆ ಈ ಚಿತ್ರತಂಡ, ನಿರ್ದೇಶಕರು ಬಂತು, ನಿರ್ಮಾಪಕರು ಬಂತು, ಕಲಾವಿದರು ಬಂತು, ಎಲ್ಲರೂ ಸೇರಿ ಆ ಸಂಗೀತ ಸರಸ್ವತಿಯೇ ಆಗಿರ್ತಕ್ಕಂಥ ಸಂಗೀತ ಕಟ್ಟಿ ಅವರಿಗೆ ನೀವು ಸತ್ಕಾರ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಲ್ಲ. ಬಹುತೇಕ ಈ ಒಂದು ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡ್ತದೆ ಅನ್ನೋದ್ರೊಳಗೆ ಯಾವುದೇ ಸಂದೇಹ ಇಲ್ಲ. ಎಲ್ಲಿ ತಾಯಿಯನ್ನ ಗೌರವಿಸಲಾಗ್ತದೆ ಆ ಒಂದು ಕ್ಷೇತ್ರ ಆಗಿರ್ಬೋದು, ಆ ಒಂದು ವ್ಯಕ್ತಿ ಆಗಿರ್ಬೋದು, ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಪಡ್ಕೊಳ್ತಾನೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದರ್ಭ ಇದು. ಈ ಕಾರ್ಯಕ್ರಮದಲ್ಲಿ ನಮ್ಮ ನೀರಲ್ಕೆರೆ ವಕೀಲ್ ಸಾಹೇಬರು, ನಮ್ಮ SP ಅವರಾಗಿರ್ತಕ್ಕಂಥ ನಮ್ಮ ಭೂಮರೆಡ್ಡಿ ಅನಿಲ್ ಕುಮಾರ್ ಸರ್ ಅವರು, ಆನಂತರ ಇನ್ನೂ ಅನೇಕ ಜನ ತಾವೆಲ್ಲರೂ ಕೂಡ ಅದೀರಿ. ಬೆಂಗಳೂರು ಭಾಗದಲ್ಲಿ ಇಂಥ ಸಂದರ್ಭಗಳು ಸಾಕಷ್ಟು ಇರ್ತವೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ಉತ್ತರ ಕರ್ನಾಟಕದ ಜನ ಇಂಥ ಒಂದು ಸಿನಿಮಾ ಕ್ಷೇತ್ರದಲ್ಲಿ ಮುಂದೆ ಬರೋದು ನಿಜವಾಗ್ಲೂ ಕೂಡ ಉತ್ತರ ಕರ್ನಾಟಕದ ಜನರಿಗೆ ಬಹಳ ಹೆಮ್ಮೆಯ ಸಂಗತಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೀರಿ. ಸಂಗೀತ ಕ್ಷೇತ್ರ, ವಿಶೇಷವಾಗಿ ಚಲನಚಿತ್ರ ಕ್ಷೇತ್ರ ಈ ಸಮಾಜಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ ಕೊಟ್ಟದೆ. ನಾನು ಚಿಕ್ಕವನಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಬೇಡರ ಕಣ್ಣಪ್ಪ ಸಿನಿಮಾ ನೋಡಿದ್ದೆ. ಅದಾದ ನಂತರ ಬಂಗಾರದ ಮನುಷ್ಯ, ಒಡಹುಟ್ಟಿದವರು, ಜೀವನ ಚೈತ್ರ, ಹೀಗೆ ಕೆಲವೊಂದು ಒಳ್ಳೆಯ ಸಿನಿಮಾಗಳನ್ನು ನಾನು ನೋಡಿದ್ದೀನಿ. ಆ ಸಿನಿಮಾಗಳು ಸಮಾಜಕ್ಕೆ ಕೊಡತಕ್ಕಂಥ ಸಂದೇಶ ಮಾತ್ರ ಬಹಳ ದೊಡ್ಡದು. ಒಳ್ಳೊಳ್ಳೆಯ ಸಿನಿಮಾಗಳಿಂದ ಸಮಾಜದ ಆರೋಗ್ಯ ಸುಧಾರಣೆಯಾಗ್ತದೆ. ದಾರಿ ಬಿಟ್ಟವರು ಒಳ್ಳೆಯ ದಾರಿಗೆ ಬರ್ತಾರೆ. ಇಂಥದ್ದೊಂದು ದೊಡ್ಡ ಕೆಲಸ ಮಾಡ್ತಕ್ಕಂಥದ್ದು ಒಂದು ಚಲನಚಿತ್ರ ಕ್ಷೇತ್ರ. ಇಂಥ ಒಂದು ಚಲನಚಿತ್ರಗಳು ಹೆಚ್ಚಿಗೆ ಬರಬೇಕು. ಮತ್ತು ನಾನು ಎಲ್ಟು ಮುತ್ತ ಇದರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡೆ. ಇದು ಸಾವಿನ ಮನೆಯಲ್ಲಿ ವಾದ್ಯ ನುಡಿಸೋವರ ಬಗ್ಗೆ ಮಾಡಿರ್ತಕ್ಕಂಥ ಸಿನಿಮಾ ಎಂಬತಕ್ಕಂಥದ್ದನ್ನು ನಾನು ತಿಳ್ಕೊಂಡೆ. ಅಂಥ ಸಮಾಜದಿಂದ ಬಹಳ ಹಿಂದುಳಿದಿರ್ತಕ್ಕಂಥ ಜನ, ಸಮಾಜದಿಂದ ಬಹಳ ದೂರ ಇರತಕ್ಕಂಥ ಜನರನ್ನ ಈ ಸಿನಿಮಾದ ಮುಖಾಂತರ ಅವರ ಜೀವನದ ಬಗ್ಗೆ ಒಂದಿಷ್ಟು ತೋರಿಸಿ ಅವರನ್ನು ಮುಖ್ಯವಾಹಿನಿಗೆ ಕರ್ಕೊಂಡು ಬರತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಏನು ಈ ಒಂದು ಚಿತ್ರತಂಡ ಮಾಡಿದೆ. ನಾವು ಎಷ್ಟು ಕೃತಜ್ಞತೆಯನ್ನ ಹೇಳಿದ್ರು ಕೂಡ ಸಾಲದು. ಈ ಹಿಂದೆ ಒಂದು ಕಾಂತಾರ ಎಂಬತಕ್ಕಂಥ ಒಂದು ಸಿನಿಮಾನು ಕೂಡ ಬಂದಿತ್ತು. ಬಹುತೇಕ ಆ ಭಾಗದಲ್ಲಿ ಆ ದೈವ ನೃತ್ಯ ಮಾಡೋರು ಬಗ್ಗೆ ಪರಿಚಯ ಇತ್ತು. ಎಲ್ಲ ಕಡೆಗೆ ಅದು ಪರಿಚಯ ಇರಲಿಲ್ಲ.
ಯಾವಾಗ ಆ ಸಿನಿಮಾ ಬಂತು, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಒಂದು ಒಳ್ಳೆಯ ಖ್ಯಾತಿ ಆ ಸಿನಿಮಾ ಗಳಿಸ್ತು. ಹಾಗೇನೆ ಈ ಎಲ್ಟು ಮುತ್ತ ಎಂಬತಕ್ಕಂಥ ಒಂದು ಸಿನಿಮಾ ಸಮಾಜದಿಂದ ದೂರ ಇರತಕ್ಕಂಥ ಒಂದು ಜನಾಂಗವು ಕೂಡ ಮುಖ್ಯವಾಹಿನಿಗೆ ಬರಬೇಕು. ಅವರು ಯಾವ ರೀತಿಯಾಗಿ ಆ ಒಂದು ತಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ತಮ್ಮ ಉಪಜೀವನವನ್ನು ನಡೆಸ್ತಾರೆ, ಅಂಥ ಒಂದು ಜನರಿಗೂ ಕೂಡ ಸರ್ಕಾರದ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕು. ಅಂತಹ ಜನರ ಕುರಿತು ಒಂದಿಷ್ಟು ಪರಿಚಯ ಆಗಬೇಕು ಅನ್ನೋ ಒಂದು ದೊಡ್ಡ ಪ್ರಯತ್ನ ಇದು. ನಿಜವಾಗಲೂ ಕೂಡ ಬಹಳ ಶ್ರೇಷ್ಠ. ಇದಕ್ಕೆ ನಮ್ಮ ಸತ್ಯ ಶ್ರೀನಿವಾಸನ್ ಸರ್ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ನಿಜವಾಗಲೂ ಕೂಡ ಬಹಳ ದೊಡ್ಡದು. ಅದರಲ್ಲಿ ಇಲ್ಲಿ ಸಂಗೀತ ನಿರ್ದೇಶಕರು ಪ್ರಾರಂಭದಲ್ಲಿ ಮಾತನಾಡಿದ್ರು. ನಿಜವಾಗಲೂ ಅವರ ನಯ ವಿನಯ, ಅವರಲ್ಲಿ ಇರತಕ್ಕಂಥ ದೈವಿ ಭಕ್ತಿನೇ ಅವರನ್ನು ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೆ ಒಯ್ಯತಕ್ಕಂಥದ್ದು. ಯಾವಾಗಲೂ ಕೂಡ ಚಿತ್ರರಂಗದ ಜನ ಆಗಿರ್ಬೋದು, ವಿಶೇಷ ಸಂಗೀತ ಕ್ಷೇತ್ರದಲ್ಲಿ ಇರತಕ್ಕಂಥ ಜನ ಆಗಿರ್ಬೋದು, ಯಾವಾಗಲೂ ಕೂಡ ದೈವಿ ಭಕ್ತರು. ಹೀಗಾಗಿ ದೇವರು ಅವರನ್ನು ಎತ್ತರಕ್ಕೆ ಬೆಳೆಸ್ತಾನೆ. ನಮ್ಮ ಸಂಗೀತ ಕಟ್ಟಿ ಅಕ್ಕವರನ್ನು ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ. 4ನೇ ವರ್ಷದಿಂದ ಅವರ ಸಂಗೀತ ಯಾತ್ರೆ ಪ್ರಾರಂಭ ಆಯಿತು. ಬಸ್ ಅಜ್ಜಿಯ ತೊಡೆಯ ಮೇಲೆ ನಮ್ಮ ಸರ್ ನೇರಲ್ಕೇರಿ ಸರ್ ಅವರು ಹೇಳ್ತಾ ಇದ್ರು, ಅಜ್ಜಿಯವರ ಸಂಸ್ಕಾರ ಬಹಳ ದೊಡ್ಡದು, ಅವರೇ ಸಂಗೀತಕ್ಕೆ ಪ್ರೇರಣೆ ಅಂತ. ಅವರ ಪೂಜ್ಯ ತಂದೆಯವರು ಕೂಡ ಇಲ್ಲಿ ಅದಾರೆ. ಅವರನ್ನು ಸೈಕಲ್ ಮೇಲೆ ಬೈಕ್ ಮೇಲೆ ಕುಳ್ಳಿರಿಸಿ ಅಲ್ಲಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಬಹಳ ಪ್ರೇರಣೆಯನ್ನು ಕೊಟ್ಟರು. ಮತ್ತು ಬಸವರಾಜ ರಾಜಗುರುಗಳಂಥ ಶಿಷ್ಯರಾಗಿ ಬೆಳೆದಿದ್ದು ಅವರ ಸೌಭಾಗ್ಯ. SP ಬಾಲಸುಬ್ರಹ್ಮಣ್ಯಂ ಅವರ ಆಶೀರ್ವಾದವೂ ಕೂಡ ಮದ್ರಾಸ್ದಲ್ಲಿ ಪ್ರಥಮ ಬಾರಿ ದೊರೆಯಿತು ಎಂಬತಕ್ಕಂಥದ್ದು. ಅಷ್ಟೇ ಅಲ್ಲ, ಸನ್ಮಾನ್ಯ ಮೋದಿಯವರು ಕೂಡ ಇವರನ್ನ ಬಹಳ ಮೆಚ್ಚಿದ್ರು ಇವರ ಸಂಗೀತದ ಬಗ್ಗೆ ಅನ್ನೋದನ್ನು ನಾನು ಕೇಳಿದ್ದೀನಿ. ಭೀಮಸೇನ್ ಜೋಶಿಯವರ ಶಿಷ್ಯರು ಕೂಡ ಇಲ್ಲಿ ನಮ್ಮ ಮಹಾದೇವ ಬಣಕಾರ್ ಅವರ ಸುಪುತ್ರರು ಕೂಡ ಇದ್ದಾರೆ. ಬಹಳ ದೊಡ್ಡ ಹೆಸರು ಅವರು. ಇಂತಿಂಥ ಒಳ್ಳೆಯ ದಿಗ್ಗಜರು ಈ ವೇದಿಕೆ ಮೇಲಿದ್ದಾರೆ. ಒಟ್ಟಿನಲ್ಲಿ ಇದೇನು ಒಂದು ಚಿತ್ರ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಲಿ. ಇಲ್ಲಿ ಯಾರ್ಯಾರು ಸೇವೆ ಮಾಡಿದ್ದಾರೆ ಅವರನ್ನ ಉತ್ತುಂಗದ ಒಂದು ಶಿಖರಕ್ಕೆ ಅವರನ್ನ ಕೊಂಡೊಯ್ಲಿ ಎಂಬತಕ್ಕಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನೀಡಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೇವೆ. ಧನ್ಯವಾದ. ಬೋಲೋ ಭಾರತ್ ಮಾತಾ ಕಿ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲು ಎಲ್ಟು ಮುತ್ತ ಚಿತ್ರದ ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ಇವತ್ತು ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ವಿರೂಪಾಕ್ಷ ಮಹಾಸ್ವಾಮಿಗಳು, ವಿರಕ್ತ ಮಠ ಉಪ್ಪಿನಬೆಟಗೇರಿ ಅವರ ಪಾದಾರವಿಂದಗಳಲ್ಲಿ ಪಡಮಟ್ಟು. ಎರಡನೇದಾಗಿ ನಮ್ಮ ಕರ್ನಾಟಕ ಕಾಲೇಜಿನ ನಿವೃತ್ತ ಪ್ರಾಚಾರ್ಯರು, ನಮ್ಮ ಗುರುಗಳು ಆದಂಥ ಪ್ರೊಫೆಸರ್ ಕಟ್ಟಿಯವರಿಗೆ ನಮಸ್ಕರಿಸಿ, ಇವತ್ತಿನ 50 ವರ್ಷದ ಸಂಗೀತ ಸಾಧನೆಯನ್ನು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಮತ್ತು ಸಂಗೀತನಿಗೆ ಸಂಗೀತವನ್ನು ದಾರೆ ಎರೆದಂಥ ಸ್ಥಳದಲ್ಲೇ 50 ವರ್ಷದ ಸನ್ಮಾನವನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಂಥ ಎಲ್ಲ ತಂಡದ ಮುಂಚೂಣಿಯಲ್ಲಿರ್ತಕ್ಕಂಥ ಸತ್ಯ ಶ್ರೀನಿವಾಸ್ ಅವರು ಮತ್ತು ಸಂಗೀತ ನಿರ್ದೇಶಕರು, ಎಲ್ಲ ತಂಡ, ತಮ್ಮೆಲ್ಲರಿಗೂ ನಾನು ವಂದಿಸಿ, ಇವತ್ತಿನ ಸಂದರ್ಭದಲ್ಲಿ ನಾನು 2 ಮಾತನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಪೂಜ್ಯರು ಮಾತಾಡಿದ ನಂತರ ನಾವು ಮಾತನಾಡಬಾರ್ದು, ಆದರೂ ಸಹಿತ ಅನಿವಾರ್ಯವಾಗಿ 2 ವಿಷಯಗಳನ್ನ ಹೇಳಬೇಕಾಗತ್ತೆ. ಮೊದಲನೇದಾಗಿ, ಸಂಗೀತ ಅವರು ನನಗಿಂತ 1 ವರ್ಷ ಜೂನಿಯರ್ ಕರ್ನಾಟಕ ಕಾಲೇಜಿನಲ್ಲಿ. ಅವರ ತಂದೆ, ತಾಯಿ, ಅಜ್ಜಿ ಎಲ್ಲರನ್ನೂ ನಾವು ಬಲ್ಲವರು. ಅಜ್ಜಿಯ ತೊಡೆ ಮೇಲೆ ಸಂಗೀತವನ್ನ ಕಲ್ತವರು. ಎಲ್ಲರಿಗೂ, ಇಲ್ಲಿದ್ದವ್ರಿಗೆ ಬಹುಶಃ ಎಲ್ರಿಗೂ ಗೊತ್ತಿದೆ, ಬಟ್ ಬೆಂಗಳೂರು ಜನರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇರ್ಬೋದು.
ಆದರೆ ಅವಳು ಮಾಡಿದ ಸಾಧನೆ ದೇಶ ವಿಖ್ಯಾತಿ ವಿದೇಶ ವಿಖ್ಯಾತಿ ಪಡಿತಕ್ಕಂಥ ಒಂದು ಪರಿಶ್ರಮ ಏನಿದೆ, ನಾವೆಲ್ಲರೂ ಈ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಜನ ಅವರಿಗೆ ಕೃತಜ್ಞರಾಗಿದ್ದೇವೆ. ನಮ್ಮ ನಾಡಿನ ಹೆಸರನ್ನು ಪ್ರಖ್ಯಾತಪಡಿಸಿರ್ತಕ್ಕಂಥ ಅವರನ್ನು ಹೆತ್ತ ದಂಪತಿಗಳಿಗೆ ಸಹಿತ ನಾವು ಚಿರಋಣಿಯಾಗಿದ್ದೇವೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಮ್ಮವರಾದಂಥ ಸಂಗೀತ ಕಟ್ಟಿಯವರನ್ನ 50 ವರ್ಷಗಳ ಸಾಧನೆಯನ್ನು ಇಲ್ಲಿ ಪುರಸ್ಕರಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆ, ನಿಮ್ಮೆಲ್ಲರಿಗೂ ಹೆಮ್ಮೆ. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಈ ಎಲ್ಟು ಮುತ್ತ ಚಿತ್ರರಂಗದ ಸರ್ವರಿಗೂ ಸಹಿತ ನನ್ನ ಅನಂತ ಕೃತಜ್ಞತೆಗಳು ಉತ್ತರ ಕರ್ನಾಟಕದ ಪರವಾಗಿ. ಇನ್ನು ಎಲ್ಟು ಮುತ್ತ ಈ ವಿಷಯವಾಗಿ ಒಂದು ನಾನು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ಇಂಥ ಒಂದು ಸಿನಿಮಾ ರಂಗದಲ್ಲಿ ಎಂಟರ್ ಆಗ್ತಕ್ಕಂಥ ಸಂದರ್ಭದಲ್ಲಿ, ಯಶಸ್ಸು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಸಂಕಷ್ಟಗಳನ್ನ ಎದುರಿಸಿದಂಥ ಪರಿಸ್ಥಿತಿಯನ್ನು ನಾವೆಲ್ಲ ನೋಡಿದ್ದೇವೆ. ಇವತ್ತು ನಮ್ಮ ಸತ್ಯ ಶ್ರೀನಿವಾಸ್ ಅವರು ಮತ್ತು ಅವರ ಸಹ ನಿರ್ಮಾಪಕರು, ಸಂಗೀತಗಾರರು ಬಹಳಷ್ಟು ಸಾಹಸ ಕೈ ಹಾಕಿ ಇವತ್ತು ಕೊಡಗಿನಲ್ಲಿ ಒಂದು ಅದ್ಭುತವಾದಂಥ ಚಿತ್ರಣವನ್ನು ಆಗಲೇ ತಯಾರಿ ಮಾಡಿದ್ದಾರೆ. ಬಹುಶಃ 16ಕ್ಕೆ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಸ್ವಲ್ಪ ಟ್ರೈಲರ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹುಶಃ 25ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಸುಮಾರು 100ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಅದು ಬಿಡುಗಡೆ ಮಾಡಲಿಕ್ಕೆ ಅವರೆಲ್ಲ ಸನ್ನದ್ಧರಾಗಿದ್ದಾರೆ. ಸೊ ಗುರುಗಳೇ ನಮಸ್ಕಾರ, ಎಲ್ಲ ಗಣ್ಯರಿಗೂ ನಮಸ್ಕಾರ. ನನ್ನ ಗುರುಗಳು ನಮಸ್ಕಾರ, ಅಮ್ಮ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. 2015ರಲ್ಲಿ ಒನ್ ಫೈನ್ ಡೇ ನಾನು ಕೆಲಸ ಬಿಟ್ಟು ಹಾಡ್ಕೊಂಡಿರ್ಬೇಕು ಅಂತ ಅಂದ್ಬಿಟ್ಟು ಕೆಲಸ ಬಿಟ್ಟೆ. ಸೊ ಕೆಲಸ ಬಿಟ್ಟು ಕಂಟಿನ್ಯೂಸ್ ಆಗಿ ಐ ವಾಸ್ ಇಂಟು ಸಿಂಗಿಂಗ್, ಹಾಡ್ಕೊಂಡು ಹಾಗೆ ನನ್ನ ಜರ್ನಿ ನಡೀತಾ ಇತ್ತು. ಸೊ ನಮ್ಮದು ಸ್ಮಾಲ್ ಟೀಮ್ ಇದ್ದಿದ್ದು ದೊಡ್ಡ ಟೀಮ್ ಆಯಿತು. ನನ್ನ ಟೀಮ್ ಮೆಂಬರ್ ಇಲ್ಲೇ ಇದ್ದಾರೆ, ರಾಹುಲ್ ಶಿವಕುಮಾರ್. ಸೊ ಅದು ಹಾಗೆ ಬೆಳೀತಾ ನಾವು ಚಿಕ್ಕ ಪ್ರೋಗ್ರಾಮ್ಸ್ ಅಂತ ದೊಡ್ಡ ಪ್ರೋಗ್ರಾಮ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರನ್ನ ಉತ್ಸವ ಅಂತ ಒಂದು ಪ್ರೋಗ್ರಾಮ್, ತುಂಬ ದೊಡ್ಡ ಪ್ರೋಗ್ರಾಮ್ ಈ ಕಡೆ ನಡೆಯುತ್ತೆ ಮುಧೋಳಲ್ಲಿ. ಸೊ ಆ ಪ್ರೋಗ್ರಾಮ್ ಅಲ್ಲಿ ನಮ್ದೊಂದು ಪರ್ಫಾರ್ಮೆನ್ಸ್ ಇತ್ತು. ಸೊ ಆ ಪರ್ಫಾರ್ಮೆನ್ಸ್ ಅಲ್ಲಿ ಹೋಗುವಾಗ ನಾವು ಅಲ್ಲಿ ಲಿಸ್ಟ್ ಎಲ್ಲ ನೋಡಿದಾಗ ಸಂಗೀತ ಕಟ್ಟಿ ಮ್ಯಾಮ್ ಹೆಸರು ಇತ್ತು. ಅದು ಅವ್ರದ್ದು ಇನ್ಫ್ಯಾಕ್ಟ್ ಅವ್ರ ಪ್ರೋಗ್ರಾಮ್ ಆಗಿ ಒಂದು 3-4 ಪ್ರೋಗ್ರಾಮ್ ಆದಮೇಲೆ ನಮ್ಮ ಬ್ಯಾಂಡ್ ಪ್ರೋಗ್ರಾಮ್ ಇತ್ತು. ಸೊ 23ನೇ ತಾರೀಕು ಫೆಬ್ರವರಿ 2018. ಸೊ ಆವತ್ತಿನ ದಿವಸ ನನ್ನ ಗುರುಗಳ ಹತ್ರ ನನ್ನ ಫಸ್ಟ್ ಟೈಮ್ ಅವ್ರನ್ನ ಎದುರುಗಡೆ ಮೀಟ್ ಮಾಡಿದ್ದು. ಸೊ ಆವತ್ತಿಂದ ಅವ್ರ ಆಶೀರ್ವಾದ ನನಗೆ ಸಿಗ್ತಾ ಇದೆ. ತುಂಬ ಥ್ಯಾಂಕ್ಸ್ ಮ್ಯಾಮ್, ತುಂಬ ಥ್ಯಾಂಕ್ಸ್. ಆ್ಯಂಡ್ ಶಿ ಹಸ್ ಬೀನ್ ಲೈಕ್ ಅ ಗೈಡ್ ಆ್ಯಂಡ್ ಅ ಫಿಲಾಸಫರ್ ಟು ಮೀ ಆಲ್ ದ ಟೈಮ್. ಸೊ ನಾನು ಐ ಥಿಂಕ್ ನಾನು ಆ ಒಂದು ಪಾಯಿಂಟ್ ಮಾತ್ರ ಹೇಳಿದೆ, ಯಾಕಂದರೆ 2018 23ನೇ ತಾರೀಕು ಫೆಬ್ರವರಿ ಆ ಒಂದು ಗುರು ಶಿಷ್ಯ ಪರಂಪರಾನಲ್ಲಿ ಅವರ ಒಂದು ಟ್ಯೂಟಲೇಜ್ಗೆ ನಾನು ಸೇರಿಕೊಂಡೆ. ಇವತ್ತು ನಾನೇನಿದ್ದೀನಿ ಅದು ತೃಣ ಮಾತ್ರ. ಸೊ ನನಗೆ ಅವ್ರ ಬಗ್ಗೆ ಏನು ಮಾತಾಡೋಕ್ಕೆ ಅಷ್ಟೊಂದು ಅರ್ಹತೆಯೂ ಇಲ್ಲ ಇಲ್ಲಿ. ಬಟ್ ಒಬ್ಬ ಶಿಷ್ಯನಾದವನಿಗೆ ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಂದ್ಬಿಟ್ಟು ಒಂದು ಸಿನಿಮಾನಲ್ಲಿ ಮ್ಯೂಸಿಕ್ ಕೊಡ್ತಾ ಇದ್ದೀವಿ ಅಂತಂದಾಗ ಇಟ್ ವಿಲ್ ಬಿ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಷನಲ್ಲಿ ಮ್ಯೂಸಿಕ್ ಲಾಂಚ್ ಈಸ್ ಅನದರ್ ವೆರಿ ಬಿಗ್ ಥಿಂಗ್ ಫಾರ್ ಅ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಎಷ್ಟು ಒಂದು ಭಾಗ್ಯದ ವಿಷಯ ಅಂತಂದರೆ, ನನಗೆ ನನ್ನ ಫಸ್ಟ್ ಮ್ಯೂಸಿಕ್ ಲಾಂಚ್ ಆ ದಿನ ನಮ್ಮ ಗುರುಗಳಿಗೆ ನಮ್ಮ ಟೀಮ್ ಹೈಫೈ ಸ್ಟುಡಿಯೋಸ್ ಹಾಗೆ ACE22 ಟೀಮಿಂದ ಈ ಒಂದು ಸದಾವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸತ್ಯ ಸರ್, ಪವೀಂದ್ರ ಸರ್, ಸೂರ್ಯ ಸರ್, ಶೌರ್ಯ ಸರ್, ರಾನ್ ಸರ್. ಸೊ ದಿಸ್ ಗೋಸ್ ಔಟ್ ಟು ದೆಮ್ ಆಲ್ಸೋ ಬಿಕಾಸ್ our team recognized the emotions of a musician. ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಯು ಸೋ ಮಚ್.
Ma'am, I am out of words. Thank you. Thank you so much. Lot of things. ಇವಾಗ ಇನ್ನು ಮುಂದೆ ಫುಲ್ ಇಟ್ ವಿಲ್ ಬಿ ಮ್ಯೂಸಿಕ್ ಆಲ್ ದ ವೇ ಆ್ಯಂಡ್ ಐ ವಿಲ್ ಪಾಸ್ ಇಟ್ ಓವರ್ ಟು ಶಮೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇಷ್ಟು ತಾಳ್ಮೆಯಿಂದ ಇವಾಗಲಿನವರೆಗೂ ಪೇಷನ್ಸಲ್ಲಿ ನೀವೆಲ್ಲರೂ ಇಂಟರ್ವ್ಯೂ ತೊಗೊತಾ ಇದ್ದೀರಾ, ಅದಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಪ್ಲೀಸ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ದ ಮೀಡಿಯಾ. ಥ್ಯಾಂಕ್ ಯು ಅಗೇನ್. ಸೊ ನನ್ನ ಹೆಸರು ಪ್ರಿಯಾಂಕಾ ಮಳಲಿ ಅಂತ. ನಾನು ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಅಂದರೆ, ನನ್ನ ಸ್ಟೋರಿ ಹೇಳಬೇಕಾದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಅಂದರೆ ನಾನು ಬೆಳೆದಿದ್ದು ಓದಿದ್ದು ಎಲ್ಲನೂ ಬೆಂಗಳೂರೇ. ಈ ಥರ ಇರುತ್ತೆ, ಈ ಥರ ಒಂದು ನೇಟಿವಿಟಿಗೆ ತಕ್ಕನಾಗ ನಾವು ಈ ಥರ ಒಂದು ಚಿತ್ರ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಕೊಡಗಲ್ಲ ಈ ಥರ ಎಲ್ಲ ಇರುತ್ತಾ ಅನ್ನೋದು ಒಂದು ಪ್ರಶ್ನೆ ಇತ್ತು ನನ್ನ ಮನಸ್ಸಿನಲ್ಲಿ. ಕೊಡಗು ಅಂತ ಅಂದರೆ ಬ್ಯೂಟಿಫುಲ್ ಸೀನರಿ, ಒಳ್ಳೆ ವಾತಾವರಣ, ವೆದರ್, ಮತ್ತು ಅಲ್ಲಿನ ಜನ ಬೇರೆ ಥರ ಭಾಷೆ ಮಾತಾಡ್ತಾರೆ ಅನ್ನೋದಷ್ಟೇ ನನಗೆ ಗೊತ್ತಿತ್ತು. ಬಟ್ ಕೊಡಗಲ್ಲೂ ಈ ಥರದೊಂದು ವರ್ಗದವ್ರು ಇದ್ದಾರೆ, ಈ ಥರದೊಂದು ಜನಾಂಗ ಇದ್ದಾರೆ ಅನ್ನೋದು ಸತ್ಯವಾಗ್ಲೂ ಸೂರ್ಯ ಸರ್ ನನ್ನ ಸ್ಕ್ರಿಪ್ಟ್ ಹೇಳಿದಾಗಲೇ ನನಗೆ ಗೊತ್ತಾಗಿತ್ತು. ಸೊ ಈ ಥರದೊಂದು ಜನ ಇದ್ದಾರೆ ಅಂತ. ಸೊ ನಾನು ಸೆಟ್ಟಿಗೆ ಹೋದಾಗ ಅಲ್ಲಿ ಜನ ಅಲ್ಲಿ ಒಂದು ಸೆಟ್ ನೋಡಿ ಓಕೆ ಈ ಥರ ಮಾಡಬೇಕು, ಈ ಥರ ಹೀಗಿರಬೇಕು ಅಂತ 3 ದಿನ ತಗೊಳ್ತು ನನಗೆ, ನಾನು ಮೊನ್ನೆ ಆಗೋಕ್ಕೆ. ಸೊ ಕಾಲೆಲ್ಲ ಫುಲ್ ನೀಟಾಗಿ ನಾವು ಮೆಡಿಕ್ಯೂರ್ ಎಲ್ಲ ಮಾಡಿಕೊಂಡು ಸೆಟ್ಗೆ ಹೋಗಿದ್ವಿ. ಸೂರ್ಯ ಸರ್ ಹೇಳಿದ್ರು ಬನ್ನಿ ಮೇಡಮ್ ರೆಡಿ. ಸರ್ ನನ್ನ ಕಾಸ್ಟ್ಯೂಮ್ ಆಗಿದೆ, ಮೇಕಪ್ ಎಲ್ಲ ಆಗಿದೆ ಅಂತ. ಇಲ್ಲ ಇನ್ನೂ ಏನೂ ಸರಿಯಾಗಿಲ್ಲ ಅಂದರು. ಸೊ ಅಲ್ಲೇ ಒಂದು ಹೊಂಡದಲ್ಲಿ ಕೆಸರಿತ್ತು. ಮೇಡಮ್ ಅದು ಹೊಂಡದಲ್ಲಿ ಇಳೀರಿ ಅಂದರು. ಸರ್ ನಿಜವಾಗ್ಲೂ ಇಳೀರಿ ಅಂದರು. ಸೊ ಇಳಿದಾದ್ಮೇಲೆ ಓಕೆ ಇವಾಗ ಕರೆಕ್ಟ್ ಆಗಿದೆ, ಓಕೆ ಶಾರ್ಟ್ ಹೋಗೋಣ ಅಂತ ಅವಾಗ ಹೇಳಿದ್ರು. ಸೊ ಹೀಗೆ ಇರ್ತಾರೆ ಅಂತ. ಸೊ 4th ಡೇ ನಾನು ಪೊನ್ನೆಯಾಗಿ ಆ್ಯಕ್ಟ್ ಮಾಡಲಿಲ್ಲ, ನಾನೇ ಪೊನ್ನೆ ಆದೆ. ಸೊ ಸಿನಿಮಾ ನಾವು ಒಂದು ತಿಂಗಳು ನಾವು ಒಂದೂವರೆ ತಿಂಗಳು ನಾವು ಕೊಡಗಲ್ಲಿ ಶೂಟ್ ಮಾಡಿದ್ವಿ. 1.5 ತಿಂಗಳು ಆದಮೇಲೆ ಆ ಮಳೆ, ಒಂದು ಸೀರೆ ಆಗಿರ್ಬೋದು, ಜನ ಆಗಿರ್ಬೋದು, ಅಲ್ಲಿ ಲೋಕಲ್ ಆರ್ಟಿಸ್ಟ್ ಕೂಡ ಬಂದಿದ್ರು. ಇಟ್ ವಾಸ್ ಅಂದರೆ ಬೆಂಗಳೂರಿಗೆ ಬಂದಮೇಲೂ ನಾವು ಆ ಒಂದು ನೇಟಿವಿಟಿನ ನಾವು ಮರೆಯೋಕ್ಕಾಗ್ತಾ ಇರಲಿಲ್ಲ. ಅಂದರೆ ನಾವು ಬೆಂಗಳೂರಲ್ಲಿ ಇರೋರಾಗಲಿ ಅಥವಾ ನಮ್ಮ ಲೈಫಲ್ಲಿ ನಾವು ಎಷ್ಟೊಂದು ವಿಷಯಗಳನ್ನ, ನಾವು ಚಿಕ್ಕ ವಿಷಯಗಳನ್ನ ನಮ್ಗೆ ಗ್ರ್ಯಾಟಿಟ್ಯೂಡೇ ಇರೋದಿಲ್ಲ. ನಾನು ನನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ. ಬಟ್ ನಾನು ಈ ಸಿನಿಮಾ ಮಾಡಿ ನಾನು ಬೆಂಗಳೂರಿಗೆ ಬಂದಮೇಲೆ ನಾನು ಸಣ್ಣ ವಿಷಯಗಳು ತುಂಬ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೊ ಅದೆಲ್ಲರೂ ನನಗೆ ಈ ಚಿತ್ರ ನನಗೆ ಕಳಿಸ್ಕೊಟ್ಟಿದೆ. ಸೊ ಇದನ್ನೆಲ್ಲರೂ ನೀವು ತೆರೆ ಮೇಲೆ ನೋಡ್ಬೋದು ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಬ್ಯೂಟಿಫುಲ್ ಆಪರ್ಚುನಿಟಿನ ನನಗೆ ಕೊಟ್ಟಿದ್ದಕ್ಕೆ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೂರ್ಯ, ಶೌರ್ಯ, ಪ್ರಸನ್ನ ಸರ್, ಸತ್ಯ ಸರ್ ಆ್ಯಂಡ್ ರುಹಾನ್ ಆ್ಯಂಡ್ ಬಿಲ್ಕಿ ತುಂಬ ಚೆನ್ನಾಗಿ ತೋರಿಸಿದೀಯ ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಎಡಿಟರ್ ಏಸು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಆಲ್ಸೋ ಮೀಡಿಯಾ ನಿಮಗೆ ಹೇಗೆ ಮರೆಯೋಕ್ಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ. ಎಲ್ಟು ಮುತ್ತ ಫಿಲ್ಮ್ ಏನದು ಟೀಮ್ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಬಂದಿದ್ದಕ್ಕೆ. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ವಾಟ್ ವಿ ಹ್ಯಾವ್ ಕ್ರಿಯೇಟೆಡ್. ಇಟ್ಸ್ ಅ ಲಾಂಗ್ ಪ್ರಾಸೆಸ್, ಇಟ್ಸ್ ಬೀನ್ ಅ ಹಾರ್ಡ್ ಪ್ರಾಸೆಸ್. ಬಟ್ ಇವತ್ತು ಔಟ್ಪುಟ್ಟು ನಿಮ್ಮ ರಿಯಾಕ್ಷನ್ ನೋಡಿದ್ದರಲ್ಲಿ ನನಗೆ ಭಾಳ ಖುಷಿಯಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಎಂಟೈರ್ ಟೀಮ್ ಫಾರ್ ಹ್ಯಾವಿಂಗ್ ಡೆಲಿವರ್ಡ್ more than what they promised. So thank you. And now ನೀವು ಕೇಳೋ ಕ್ವೆಶ್ಚನ್ಸಿಗೆ we will answer whatever questions you have. Before that, I want to pass it on to the director. ಸಾರಿ, ತುಂಬ ಹೊತ್ತೆಲ್ಲರಿಗೂ ಕಾಯಿಸ್ಬಿಟ್ರಿ. ಆ್ಯಂಡ್ ಈಗ ನೋಡಿದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಾಕಷ್ಟು ವಿಷಯಗಳನ್ನ ನಿಮ್ಗೆ ಆಲ್ರೆಡಿ ಹಂಚ್ಕೊಂಡಿದ್ದೀವಿ. ಸೊ ಈಗ ಟೀಸರಲ್ಲಿ ನೋಡಿದ್ದೀರಾ. ಆ್ಯಂಡ್ ನಮ್ಮ ಸಾಂಗ್ಸ್ ಹೇಗಿದೆ ಅಂತ ನೀವು ನೋಡಿದ್ದೀರಾ. ಸೊ ನೀವು ಪ್ರಶ್ನೆಗಳು ಕೇಳಿದ್ರೆ ನಮಗೆ ಮಾತಾಡೋಕ್ಕೆ ಪ್ರದೇಶಕ್ಕೆ ಸೀಮಿತವಾದ ಸಿನಿಮಾ ಅಲ್ಲ ಅದು. ಮೋರ್ ರೀಜನಲ್ ಈಸ್ ಮೋರ್ ಯೂನಿವರ್ಸಲ್ ಅಂತ ನಂಬಿಕೆ ಇಟ್ಟು ಇದನ್ನು ಮಾಡಿದ್ದೀವಿ. ಆ್ಯಂಡ್ ಇದು ಬರೀ ಕೊಡಗಿಗೆ ಸೀಮಿತ ಅಲ್ಲ, ಕೊಡಗಿನ ಕಥೆನ ಇಡೀ ಕರ್ನಾಟಕಕ್ಕೆ ಹೇಳಕ್ಕೆ ಹೊರಟಿದ್ದೀವಿ. ಸಾಧ್ಯ ಆದರೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ, ಜನಗಳು ಸಪೋರ್ಟ್ ಮಾಡಿದ್ರೆ ಕರ್ನಾಟಕದಿಂದ ಆಚರಣೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸರ್. ಆ್ಯಕ್ಚುಲಿ ನನಗೆ ಗೊತ್ತಿದ್ದ ಪ್ರಕಾರ ಈ ಸಿನಿಮಾಗೆ
ಬೇರೆ ಯಾರೋ ಒಬ್ಬ ಸ್ಟಾರ್ ನಟ ನಡೆಸಬೇಕಾಗಿತ್ತು. ಆದರೆ ನೀವೇ ಎಲ್ಲ ಸೇರಿ ಕೊನೆಗೆ ಹೊಸಬ್ರು ಸೇರ್ಕೊಂಡು ಮಾಡಿದಂಥ ಸಿನಿಮಾ. ಸೊ ಯಾವ ದೊಡ್ಡ ಟೆಕ್ನಿಷಿಯನ್ಗೂ ಅಥವಾ ದೊಡ್ಡ ಸ್ಟಾರ್ಗೂ ಕಮ್ಮಿ ಇರೋದಂಥ ಒಂದು ವಿಜುವಲ್ ನಮಗೆ ಕಾಣ್ತಾ ಇದೆ. ಸೊ ಆ ಭರವಸೆ ಕೂಡ ಸಿನಿಮಾದಲ್ಲಿದೆ. ಶುರುವಾಗಿದ್ದು ಹೇಗೆ, ಮತ್ತೆ ಶುರುವಾಗ ಮೂಮೆಂಟಲ್ಲಿ ನಿಮಗೆ ಈ ಲೆವೆಲಿನ ವಿಜುವಲ್ ತರಬಹುದು ಅಂತ ಅನಿಸ್ತಾ? ಸರ್, ಒಂದು ಈ ಸಿನಿಮಾಗೆ ನಾವು ಯಾರು ಸ್ಟಾರ್ನ ಇಟ್ಕೊಂಡು ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಲಿಲ್ಲ. ನಾವು ಈ ಟೀಸರ್ ಫೀಚರ್ ಫಿಲ್ಮ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣದೊಂದು ಟೀಸರ್ ಮಾಡಿದ್ವಿ. ಅವಾಗಲೇ ಫಿಕ್ಸ್ ಆಗಿದ್ವಿ ನಮ್ಮ ಶೌರ್ಯ ಸರ್ ಅಂದರೆ ಅವರೇ ಮೊತ್ತ ಹಾಕಬೇಕು ಅಂತ. ಆ ಟೀಸರ್ ಮಾಡಿದ್ಮೇಲೆ ನನಗಂತೂ ಆ್ಯಸ್ ಎ ಡೈರೆಕ್ಟರ್ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಸೇಯಿಂಗ್ ಮೊತ್ತನ ಈಗಿರೋ ಮೂಮೆಂಟಲ್ಲಿ ಇವ್ರನ್ನ ಬಿಟ್ಟರೆ ಬೇರೆ ಯಾರು ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ದೆನ್ ಅಲ್ಲಿಂದ ಇದು ಬೆಳೀತಾ ಹೋಯಿತು ಸರ್. ಆ ಸಣ್ಣ ಟೀಸರ್ ನೋಡಿ ಸತ್ಯ ಸರ್ ನಮ್ಮ ಮೇಲೆ ಭರವಸೆ ಇಟ್ಟು ಎಲ್ಟು ಮುತ್ತ ಸಿನಿಮಾ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಒಬ್ಬರು ದೇವಯ್ಯಣ್ಣ ಅಂತಿದ್ದಾರೆ, ಅವ್ರ ಮೂಲಕ ಪವೀಂದ್ರ ಸರ್ ನಮ್ಮ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಇನ್ನಷ್ಟು ಭರವಸೆ ಬಂದು ರಿಲೀಸಿಂಗ್ ಪಾರ್ಟ್ನರ್ ಮುಂದೆ ಬಂದಿದ್ದಾರೆ. ಅದೇ ರೀತಿ ಅಕ್ಷಯ್ ಗಂಗಾಧರ್ ಸರ್ ಮತ್ತು ಶ್ರೀಧರ್ ಕಪ್ಪ ಅವರು ನಮ್ಮ ಕೈ ಜೋಡಿಸಿದ್ದಾರೆ. ಸೊ ದಿಸ್ ಇಸ್ ದ ಜರ್ನಿ ಸರ್. ಸರ್, ಪ್ರೊಡ್ಯೂಸರ್ ಸರ್, ಈ ಒಂದು BGMಗೆ ಆ BGM ಸಾಂಗ್ನ ಇಲ್ಲಿ ಪರ್ಫಾರ್ಮ್ ಮಾಡಿದ್ರೆ ನಿಮ್ಮ ಪ್ಯಾಷನ್ನು ಮತ್ತು ಖರ್ಚು ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಸಿನಿಮಾಗೆ ಒಳ್ಳೇದಾಗಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಕೂಡ. ಆದರೆ ಇದು ಕೊಡಗು ಭಾಷೆಯಲ್ಲೇ ಇರುತ್ತೆ, ಕನ್ನಡ ಎರಡು ಮಿಕ್ಸ್ ಮಾಡಿ ಸಿನಿಮಾದಲ್ಲಿರುತ್ತೆ. ಯಾವ ಥರ ಮಾಡ್ಕೊಂಡಿದ್ದಾರೆ ಸಿನಿಮಾ ಒಳಗಡೆ ಲ್ಯಾಂಗ್ವೇಜ್ ಕನ್ನಡ ಮತ್ತು ಕೊಡಗು ಎರಡೂ ಇರುತ್ತಾ ಅದು ಬರೀ ಕನ್ನಡದಲ್ಲಿ ಇರುತ್ತೆ? ಸ್ವಲ್ಪ ಮಾನಿಟರ್ ವಾಲ್ಯೂಮ್ ಕೊಡ್ತೀರಾ? ಮಾನಿಟರ್ ಒಂಚೂರು ವಾಲ್ಯೂಮ್ ಕೊಡಿ ಪ್ಲೀಸ್. ಮಾನಿಟರ್ ಒಂಚೂರು ವಾಲ್ಯೂಮ್ ಕೊಡಿ, ಪ್ರಶ್ನೆಗಳು ಗೊತ್ತಾಗ್ತಾ ಇಲ್ಲ ಇಲ್ಲಿಂದ. ಓಕೆ, ಇದರಲ್ಲಿ ಒಂದು 10% ಒಂದು ಸೆಂಟೆನ್ಸಲ್ಲಿ ಯಾವುದೋ ಒಂದು ಕಡೆ ಒಂದು ಕೊಡುವ ಭಾಷೆ ಬರುತ್ತೆ. ಬಟ್ ಮ್ಯಾಕ್ಸಿಮಮ್ ಕನ್ನಡದಲ್ಲೇ ಇದೆ. 90% ಕನ್ನಡದಲ್ಲೇ ಇದೆ. ಒಂದು 10% ಅಲ್ಲಲ್ಲಿ ಕೊಡುವ ಭಾಷೆಗಳು ಬರುತ್ತೆ. ನಾವು ಏನಕ್ಕೆ ಅದು ಇಟ್ಟಿದ್ದೀವಿ ಅಂದರೆ ನೇಟಿವಿಟಿ ಲೂಸ್ ಆಗಬಾರ್ದು ಅಂತ. ಸೊ ಕೆಲವು ಸೆಂಟೆನ್ಸು ಆ ಭಾಷೆಯಲ್ಲಿ ಅಲ್ಲಿರುವಾಗ ಹೇಳಿದ್ರೇ ಅದು ಚೆನ್ನಾಗಿರುತ್ತೆ. ಅದಕ್ಕೆ ಆನ್ಸರ್ಗೆ ನನ್ನ ಕ್ವಶನ್ನು, ಈಗ ನವಿಲು ತುಳುವ ಅಂತ ಸಾಂಗ್ ಇದೆಯಲ್ಲ, ನವಿಲು ಕೊಲ್ಲುತ್ತದೆ ಅನ್ನೋದು, ಆ ಸಾಂಗ್ ಅಲ್ಲಿ ವಿಜುವಲ್ ಚೆನ್ನಾಗಿದೆ, ಅಂದ್ರೆ ಅಲ್ಲೇನೋ ಒಂದು ಭಾವನೆನ ನೀವು ಹೇಳೋದಕ್ಕೆ ಹೊರಟಿದ್ದೀರಾ. ಆದ್ರೆ ನಾವು ಆ ಭಾವನೆ ನೋಡೋದಾ ಅಥವಾ ಕನ್ನಡ ಟ್ರಾನ್ಸ್ಲೇಟ್ ನೋಡೋದಾ ಅನ್ನೋದು ನನಗೆ ಗೊಂದಲ. ನಾನು 2 ಸಲ ನೋಡಿ ಅದೇ ಕನ್ಫ್ಯೂಷನ್ ಅದೇ. ಬಟ್ ನೀವು ಕೊಡವರಿಗೂ ಕನ್ನಡ ತುಂಬಾ ಚೆನ್ನಾಗಿ ಬರೋದ್ರಿಂದ ನೇಟಿವಿಟಿ ಉಳಿಸ್ಕೊಬೇಕು, ಹೌದು. ಬಟ್ ನೀವು ಟೈಟಲ್ನ ನೀವು ಕೊಡಗಿನಲ್ಲಿ ಕೊಟ್ಟು ಕೊಡವ ಭಾಷೆನಲ್ಲಿ ಕೊಟ್ಟು ಸಾಂಗ್ನ ಕನ್ನಡದಲ್ಲಿ ಇರಬಹುದಿತ್ತೇನೋ. ಯಾಕಂದ್ರೆ ನಮಗೆ ಸಾಂಗ್ ಬೇಗ ಕನೆಕ್ಟ್ ಆಗಲಿಲ್ಲ, ವಿಜುವಲ್ ಕನೆಕ್ಟ್ ಆಗ್ತಾ ಇತ್ತು. 2 ವರ್ಷದ ಮಾಡಿ ನೋಡಿದ್ದೇವೆ ನಾವು. ನಮಗೆ ಆ ಫಿಲಮಲ್ಲಿ ಆ ವೆಯ್ಟ್ ಈ ಥರ ಒಂದು ಲ್ಯಾಂಗ್ವೇಜಲ್ಲಿ ಬರುವಾಗ ಅದು ಅಗ್ರೆಷನ್ ನಮಗೆ ಬಂತು. ಅದಕ್ಕೆ ನಾವು ರಿಟೈನ್ ಮಾಡಿದ್ದೀವಿ. ನೀವು ಹೇಳಿದ್ದು ಕರೆಕ್ಟು. ಕೆಳಗೆ ಕನ್ನಡದಲ್ಲಿ ಸಬ್ ಟೈಟಲ್ಸ್ ಬರ್ತಾಯಿತ್ತು. ಅದು ಜನರಲಿ ಎಲ್ಲರಿಗೂ ಅರ್ಥ ಆಗಬೇಕಂತ ಹಾಕಿದ್ದೀವಿ. ಬಟ್ ವಿ ಫೆಲ್ಟ್ ದಟ್ ದ ವರ್ಡ್ಸ್ ವಿಚ್ ವಿ ಯೂಸ್ಡ್ ಇನ್ ಕೊಡವ ದಟ್ ಸ್ಟುಡ್ ಹೈಯರ್. ಸರ್, ಈಗ ಈ ಹೈಫೈ ಸ್ಟುಡಿಯೋಸು ಮತ್ತು AC22 ಈ 2 ಕೊಲಾಬ್ರೇಷನ್ ಹೇಗಾಯಿತು? ಸೊ ಇದು ಪ್ರೊಡಕ್ಷನ್ ಹೌಸ್ ಮಾಡೋ ಉದ್ದೇಶ, ಬೇರೆ ಇಂಟೆನ್ಷನ್ ಏನೇನಿದೆ ಅಂದರೆ ಇನ್ನೂ ಬೇರೆ ಬೇರೆ ಸಿನಿಮಾ ಪ್ರಾಜೆಕ್ಟ್? ಸರ್, ಅದು ಅದ್ಭುತವಾದ ಕ್ವೆಶ್ಚನ್. ನಾನು ಹೇಳೋದಕ್ಕಿಂತ ಪವೀಂದ್ರ ಸರ್ ಹೇಳಿದರೆ ಚೆನ್ನಾಗಿ ಹೇಳ್ತಾರೆ, ಅವ್ರು ಹೇಳೋದು ಕರೆಕ್ಟಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ಸಾರಿ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಾನು ಸತ್ಯ ಸರ್ ಆ್ಯಕ್ಚುಲಿ ಬಿಸ್ನೆಸ್ ರಿಲೇಟೆಡ್ ಫ್ರೆಂಡ್ಸು. ಸೊ ಯಾವುದೋ ಒಂದು ಡಿಸ್ಕಷನ್ ಬಂದಾಗ, ಈ ಮೂವಿದ ಬಗ್ಗೆ ಇದು ಬಂದಾಗ ಐ ಸೆಡ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದಿಸ್. ಸೊ ಅದಕ್ಕೋಸ್ಕರ ನಾನು ಅಸೋಸಿಯೇಟ್ ಆಗಿದ್ದೀನಿ. ಸೊ ಗೋಯಿಂಗ್ ಫಾರ್ವರ್ಡ್ ಕೊಲಾಬರೇಷನ್ ವಿಲ್ ಬಿ ಅ ನೆಕ್ಸ್ಟ್ ಫ್ಯೂಚರ್ ಆಫ್ ಎನಿ ಇಂಡಸ್ಟ್ರಿ. ಈ ಥರ ಇರೋದ್ರಿಂದ ನಾವು ಇನ್ನೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಜೊತೆಗೆ ಮಾಡುವ ಎಲ್ಲ ಒಂದು ಪ್ಲ್ಯಾನ್ಸ್ ಇದೆ. ಅದಕ್ಕೋಸ್ಕರ ಕೊಲಾಬರೇಟ್ ಆಗಿದ್ದೀವಿ ಸರ್. ಯಾಕಂದರೆ ಒಂದು ಹೊಸ ತಂಡ ಕಟ್ಕೊಂಡಾಗ ಈ ಬಜೆಟ್ ಸಿನಿಮಾ ಮಾಡೋದು ಯೋಚನೆ ಮಾಡ್ತಾರೆ. ನೀವು ಯಾವ ದೇಶದ ಇಷ್ಟೊಂದು ಬಜೆಟ್ ಹಾಕಿ ಈ ಒಂದು ಈವೆಂಟ್ ಇಷ್ಟು ದೊಡ್ಡ ಮಾಡಿದ್ರೆ ಹುಬ್ಬಳ್ಳಿ ಕೂಡ. ಸೊ ನಮ್ಗದೊಂದು ಯೋಚನೆ ಇದೆ, ಹೊಸಬ್ರು ಬಂದಾಗ ಹೇಗೆ ಸಸ್ಟೈನ್ ಆಗಿ. ಖಂಡಿತವಾಗ್ಲೂ ಸರ್, ನಾನು ಕಂಪ್ಲೀಟ್ ಮೂವಿ ನೋಡಿದ್ದೀನಿ, ಕಂಟೆಂಟ್ ನೋಡಿದ್ದೀನಿ. ಅದು ನೋಡಿದ ತಕ್ಷಣ ನನಗೆ ಈ ಥರ ಒಂದು ಕಂಟೆಂಟ್ ಇದಕ್ಕೆ ಪಾರ್ಟ್ ಆಗಿರಬೇಕು ಅಂತ ನಾನು ಬಯಸಿ ಇದಕ್ಕೆ ಬಂದಿದ್ದೀನಿ ಸರ್. ನಿರ್ದೇಶಕರು ಯಾಕೆ ಇದು ನೋಡಿದಾಗೆ ಇದೊಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅಂತ ಅನ್ಸುತ್ತೆ. ಕೆಲಸ ಇದೆಯಾ ವಾಯ್ಸ್ ಮೊಬೈಲ್ ಆಗ್ತದೆ ಸರ್. ಇದು ಟೀಸರ್ ನೋಡ್ತಿದ್ರೆ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ ಅನ್ಸುತ್ತೆ. ಈ ಕಂಟೆಂಟ್ ಸಿಕ್ಕಿದ್ದು ಹೇಗೆ ನಿಮಗೆ? ರಿಯಲ್ ಇನ್ಸಿಡೆನ್ಸಾ? ಈ ಕತೆ ಹೇಗೆ ಉಳಿದಿದ್ದು ಅಂತ?
ಸರ್ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ. ಈ ಕತೆ ಹೇಗೆ ಬಂತು ಅಂತ ಹೇಳಿದ್ರಿ, ಇದು ಮಡಿಕೇರಿನಲ್ಲಿ ನಡೆಯೋ ಕತೆ, ಅಂದರೆ ಕೊಡಗುನ ನಡೆಯೋ ಕತೆ. ನಾನು ಕೊಡಗಿನವನೇ, ಸೊ ಅಲ್ಲಿ ಜನಗಳನ್ನ ನೋಡಿದ್ದೀನಿ. ಈ ಜನಗಳೆಲ್ಲ ನಮ್ಮ ಕಣ್ಮುಂದೆನೇ ಬದುಕಿದ್ದವರು, ಕೆಲವರಿಗಿಲ್ಲ, ಇನ್ನು ಕೆಲವರು ಇದ್ದಾರೆ. ಸೊ ಅವ್ರು ನಮ್ಮ ಮುಂದೆ ಇದ್ದರು, ಬದುಕಿದ್ರು, ಹೋದ್ರು ಅಂತ ಕೆಲವರೆಲ್ಲ ಗೊತ್ತೇ ಇಲ್ಲ. ಅವರ ಜೀವನ ಹೇಗಿತ್ತು ಅಂತ ಹೇಳೋದಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಅದ್ರ ಜೊತೆ ಕೆಲವೊಂದು ರಿಯಲ್ ಇನ್ಸಿಡೆಂಟ್ನ ವಿ ಹ್ಯಾವ್ ಟೋಲ್ಡ್ ಇನ್ ಎ ಫಿಕ್ಷನಲ್ಲಿ, ಅಂದರೆ ಸಿನಿಮ್ಯಾಟಿಕ್ ಆಗಿ ಏನು ಹೇಳಬೇಕು ಅದನ್ನ ಹೇಳಕೊಟ್ಟಿದ್ದೀವಿ ಸರ್. ಶೂಟಿಂಗ್ ಕಂಪ್ಲೀಟ್ ಕೊಡಗಲ್ಲೇ ಮಾಡಿದ್ದೀರಾ? ಹೌದು ಸರ್, 55 ಡೇಸ್ ಕಂಪ್ಲೀಟ್ ಕೂರ್ಗಲ್ಲೇ ಶೂಟ್ ಮಾಡಿದ್ದು. ಒಂದು 3 ಡೇಸ್ ಮಾತ್ರ ಕನಕಪುರದಲ್ಲಿ ಶೂಟ್ ಮಾಡಿದ್ವಿ. ಪಾರ್ಟಿ ಸಾಂಗ್ ಎಲ್ಲ ಏನು ನೋಡಿದ್ರಲ್ಲ, ಇದು ಶಾರ್ಟ್ ಇನ್ ಕನಕಪುರ. ನಿಮ್ಮ ಸಿನಿಮಾದ ಹೀರೋ ವ್ಯವಸ್ಥೆ ವಿರುದ್ಧ ಹೋರಾಡ್ತಾನ ಅಥವಾ ವ್ಯಕ್ತಿ ವಿರುದ್ಧ ಹೋರಾಡ್ತಾನ? ಇದು ಒಂದು ಸಂಘರ್ಷಣ ಸಿನಿಮಾ ಸರ್. ಅವನು ಬದುಕಕ್ಕೆ ಹೋರಾಡ್ತಾನೆ. ಒಂದು ದಿನ ಅವನದು ಮುಖ್ಯ ಉದ್ದೇಶ ಏನಂದರೆ ಊಟ ಮಾಡೋದು. ಅದಕ್ಕಿಂತ ಮುಖ್ಯ ಉದ್ದೇಶ ದಿನ ಊಟ ಮಾಡೋದು. ಯಾರಾದರೂ ಸತ್ತರೆ ನಾನು ಬದುಕ್ತಾನೆ. ಇದು ಯಾರ ವಿರುದ್ಧ ಹೋರಾಟನೂ ಅಲ್ಲ, ಅವನು ಬದುಕಬೇಕು ಅನ್ನೋ ಛಲ ಇರುತ್ತೆ. ಆದರೆ ಬದುಕಿನ ಛಲ. ಸುದೀಪ್ ಸರ್, ನಮಗೆ ಫೈನ್ ರಂಗನಾಥ್, ನಿಮ್ಮ ಪಾತ್ರದ ಬಗ್ಗೆ, ಅಂದರೆ ತುಂಬ ಬಿಸಿಯೆಸ್ಟ್ ನಟರಲ್ಲಿ ನೀವು ಕೂಡ ಒಬ್ಬರು ಇತ್ತೀಚಿನ ದಿನಗಳಲ್ಲಿ. ಸೊ ನಿಮ್ಮ ಪಾತ್ರದ ಬಗ್ಗೆ, ಬಿಕಾಸ್ 1-2-3 ಕಡೆ ನೀವು ಟೀಸರಲ್ಲಿ ಕಾಣಿಸ್ಕೊತೀರಾ. ನಿಮ್ಮ ಪಾತ್ರ ಮತ್ತೆ ಹೊಸ ಟೀಮ್ ಜೊತೆಗೆ ವರ್ಕ್ ಮಾಡಿದಂಥ ಒಂದು ಅನುಭವ ಈ ಒಂದು ಚಿತ್ರದಲ್ಲಿ ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಅದು ಒಂದು ನೆಗೆಟಿವ್ ಶೇಡ್ ಆ್ಯಕ್ಟ್ ಮಾಡಿದ್ದೀನಿ. ಇದು ಸ್ವಲ್ಪ ಬೇರೆ ಥರ ಇದೆ ಈ ಪಾತ್ರ, ತುಂಬ ಹೇಳಂಗಿಲ್ಲ ಪೂರ್ತಿ. ಹೊಸ ಟೀಮ್ ಅನ್ಸೋದೇ ಇಲ್ಲ ಸರ್. ಇವ್ರು ಯಾರೋ ಹೊಸ ಟೀಮೇ ಅಲ್ಲ. ಇವ್ರಿಗಿರೋ ಸಿನಿಮಾ ಮೇಲೆ ಇರೋ ಪ್ರೀತಿ ಎಲ್ಲವನ್ನೂ ಕಲಿಸಿದೆ. ಈ ಕಲಿತೆ ಬಂದು ಮಾಡಬೇಕು ಅಂತಿಲ್ಲ, ಮಾಡ್ತಾನೆ ಕಲಿಬೋದು. ಹಂಗೆ ಇವ್ರಿಗಿರೋ ಪ್ರೀತಿನೇ ಬೇರೆ ಸಿನಿಮಾ ಮೇಲೆ. ಇವ್ರು ಯಾವತ್ತೂ ನನಗೆ ಇವ್ರು ಯಾರೋ ಹೊಸಬ್ರು ಅನ್ಸೇ ಇಲ್ಲ ಈ ಟೀಮ್ ಜೊತೆ ವರ್ಕ್ ಮಾಡುವಾಗ. ಹಂಗಾಗಿದೆ ಇವ್ರು ಯಾವುದೇ ಇದಕ್ಕೆ ಕರೆದ್ರು ಬರ್ತೀನಿ, ಬಿಕಾಸ್ ಇವ್ರಿಗೆ ಅದ್ರ ಮೇಲಿರೋ ಪ್ರೀತಿ ನನಗೆ ಗೊತ್ತಾ ಸಿನಿಮಾ ಮೇಲೆ. ಆಮೇಲೆ ಅಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ಇವರೆಲ್ಲ. ಸೊ ನನಗೆ ಯಾವತ್ತೂ ಹೊಸದು ಅನಿಸಿಲ್ಲ. ಇದರಲ್ಲಿ ಒಂದು ನೆಗೆಟಿವ್ ಶೇಡ್ ಪಾತ್ರ ಮಾಡಿದ್ದೀನಿ ಸರ್. ರಾ ಸೂರ್ಯ ಅವ್ರಿಗೆ ತುಂಬಾನೇ ರಾ ಆಗಿ ತೆಗ್ದಿದ್ದಾರೆ. ಆ್ಯಕ್ಚುಲಿ ನಮ್ಮ ಹೆಸರು ಪ್ರಕಾರನೇ ರಾ ಆಗಿ ಇಟ್ಕೊಬೋದು ಆ್ಯಕ್ಚುಲಿ. ಸೊ ಕನ್ಫ್ಯೂಷನ್, ಇಟ್ ಈಸ್ ನಾಟ್ ರಾ, RAW ಅಲ್ಲ, ಗೊತ್ತು. ಅದೇ ನ್ಯೂಮರಾಲಜಿಕಲ್ ಸಿನಿಮಾ ಟೀಸರ್ನ ನೋಡಿದರೆ ತುಂಬ ರಾ ಆಗಿ ಬಂದಿದೆಯಲ್ಲ, ಹಾಗಾಗಿ ರಾ ಸೂರ್ಯ ಅಂತ ಇಟ್ಕೊಬೋದು. ಬಟ್ ಬೇಸಿಕಲಿ ಇವಾಗ ಮೆಟಾಫರಿಕ್ ಆಗಿ ನೀವು ಈ ಒಂದು ಚಿತ್ರದಲ್ಲಿ ನವಿಲು ಮತ್ತೆ ಒಂದು ಹಾವಿನ ಒಂದು ನಡುವೆ ನಡೆಯುವಂಥ ಒಂದು ಜಗಳನ ತೋರಿಸೋದಕ್ಕೆ ಹೊರಟಿದ್ದೀರಾ. ಸೊ ಆ ಒಂದು ಥಿನ್ ಲೇಯರ್ನ ಕಂಪ್ಲೀಟ್ ಮೂವಿನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಹೇಗೆ ಅಂತ? ಹೌದು ಸರ್, ನಾವು ಮುತ್ತಾನ ನವಿಲ್ಗೆ ಹೋಲಿಸಿದ್ದೀವಿ. ಅವನಲ್ಲಿ ಇನೋಸೆನ್ಸ್ ಇದೆ, ವೈಲ್ಡ್ನೆಸ್ ಇದೆ. ಸೊ ಪ್ರತಿಯೊಬ್ಬ ಮನುಷ್ಯನೂ ಇರುತ್ತೆ, ನಿಮ್ಮನ್ನೂ ಇರುತ್ತೆ. ಆ ಇನೋಸೆನ್ಸ್ ಯಾವಾಗ ಆಚೆ ಬರುತ್ತೆ, ವೈಲ್ಡ್ನೆಸ್ನ ಯಾರ್ಯಾರು ಆಚೆ ತರ್ಬೋದು ಅನ್ನೋದಿದೆ. ಸೊ ಈ ಕಾಳಿಂಗ ಸರ್ಪಗಳು ತುಂಬ ಇದ್ದಾವೆ. ಅದು ಹೇಗೆ ಅಂತ ಇಟ್ಟು ಟ್ರಾವೆಲ್ ಥ್ರೂ ದ ಮೂವಿ ಸರ್. ಮ್ಯೂಸಿಕ್ ಡೈರೆಕ್ಟರ್, ಈ ಸಾಂಗ್ ಪ್ಯಾಟರ್ನು ಮತ್ತು ರೆಕಾರ್ಡಿಂಗ್ ಯಾವುದು ಹೆಚ್ಚು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಸಾಂಗು ಮತ್ತು ರೆಕಾರ್ಡಿಂಗ್ ಪ್ಯಾಟರ್ನಲ್ಲಿ ಯಾವುದು ಹೆಚ್ಚು ನಿಮಗೆ ಚಾಲೆಂಜಿಂಗ್ ಆಗಿ ಅನಿಸಿತ್ತು ಅಂತ? ಸರ್ ನಮ್ಮದು ಸಾಂಗ್ಸ್ ಎಲ್ಲ ನೋಡಿದ್ರೆ ನೀವು, ಸಾಂಗ್ಸು ಇಟ್ಸ್ ಅ ಪಾರ್ಟ್ ಆಫ್ ರೆಕಾರ್ಡಿಂಗ್ ಸರ್. ಸೊ ಚಾಲೆಂಜಿಂಗ್ ಅಂದರೆ ದ ಹೋಲ್ ಮೂವಿ ವಾಸ್ ಚಾಲೆಂಜಿಂಗ್. ಬಟ್ ಸಾಂಗ್ಸ್ ಅನ್ನೋದನ್ನ ನಾವು ಬಿಟ್ ಬೈ ಬಿಟ್ ನಾವೇನು ಜನಗಳಿಗೆ ತೋರಿಸ್ತೀವಿ, ಇಟ್ ವಾಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಟು ಮೀ. ಸೊ ಬಿಕಾಸ್ ಅದು ಆ ಕತೆ ಒಳಗೆ ಹೊಂದ್ಕೊಂಡೇ ಹೋಗಬೇಕಿತ್ತು ನಮಗೆ. ಅದು ಸೆಪರೇಟ್ ಆಗಿರೋ ಚಾನ್ಸ್ ಇರಲಿಲ್ಲ ನಮಗೆ. ಇದು ಈ ಸಾಂಗ್ ಏನು ಮಾಡಿದ್ರಿ? ಸೊ ಇದು ಎಷ್ಟು ಜನ ವರ್ಕ್ ಮಾಡಿದ್ರಿ ಈ ಟೀಮು, ಮತ್ತು ಎಷ್ಟು ಸಮಯ ತಗೊಂಡ್ರಿ ಆ್ಯಕ್ಚುಲಿ? ಸರ್ ಟೋಟಲಿ ನಮ್ಮ ಟೀಮಲ್ಲಿ ಇದ್ರಲ್ಲ, ಸೊ ಇವರಲ್ಲದೆ ಇನ್ನ ಒಂದು 3 ಜನ, ಇಬ್ರು ಇದ್ದಾರೆ. ಅವರು 3 ಜನ ಇದ್ದಾರೆ, ಅವ್ರು ಇರಲಿಲ್ಲ ಇವತ್ತು. ಸೊ ಇದು ನನ್ನ ಟೀಮ್ ಆ್ಯಕ್ಚುಲಿ. ಆ್ಯಂಡ್ ಟೋಟಲ್ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಆಲ್ಮೋಸ್ಟ್ ಒಂದು 3 to 4 months ಟೈಮ್ ಲೈನಲ್ಲಿ ನಾವು ಮುಗಿಸಿದ್ದೀವಿ ಸರ್. 1 ನಿಮಿಷ ಅದಕ್ಕೆ ಆ್ಯಡ್ ಮಾಡ್ತಾರಂತೆ. ಸೊ 3 to 4 months ಮಾಡಿದ್ದೀವಿ. ಅವರು ನಾವೆಲ್ಲ ಕತೆಗೆ ಎಷ್ಟು ಆಳವಾಗಿ ಇಳಿದು ಬಿಟ್ಟಿದ್ದೀವಿ ಅಂತಂದರೆ, ಏನೋ ಒಂದು ಥಾಟು ಮಧ್ಯರಾತ್ರಿ ಬಂದಾಗ ಇವ್ರಿಗೆ ಹೇಳಿದ್ರೆ, ನಾನೇನೋ ಇನ್ನು 2-3 ದಿನ ಆಗತ್ತಂದ್ರೆ ವಿತಿನ್ 2-3 hours ನಮಗೆ ಸಾಂಗ್ ಬಂದ್ಬಿಡೋದು. ಅದನ್ನು ಡೆವಲಪ್ ಮಾಡಿ ಫೈನಲ್ ಬರೋದಕ್ಕೆ ಇಟ್ ವುಡ್ ಹ್ಯಾವ್ ಟೇಕನ್ ಟೈಮ್. ಬಟ್ ಆ ಥೀಮ್ನ ಒಂದು ಸಾಂಗ್ ಒಂಥರ ರಫ್ ಆಗಿ ಬರುತ್ತಲ್ವ, ಅದು ಇಮಿಡಿಯೇಟಾಗಿ ಒಂದು ವಿತಿನ್ 2-3 hours ಎಲ್ಲ ಮಾಡಿ ಕಳಿಸೋರು ನಮಗೆ. ಸರ್ ಇನ್ಫ್ಯಾಕ್ಟ್ ಕೊಳ್ಳವ ಸಾಂಗ್ ಏನು ನೋಡಿದ್ರಿಲ್ಲ ಸರ್, ಕೊಳ್ಳವ ಮತ್ತು ಕ್ರೂರ ವಿಧಿಯಲ್ಲಿ ಇನ್ಫ್ಯಾಕ್ಟ್ ಅದನ್ನು 2 ದಿನದಲ್ಲಿ ಅಲ್ಲಿಂದ ಬಂದು ಆ ಒಂದು ಥಾಟ್ ಪ್ರೊಸೆಸ್ ನಮ್ದು ಕಂಟಿನ್ಯೂಸ್ ಆಗಿ ಏನು ಡೆವಲಪ್ ಆಗ್ತಾನೆ ಇತ್ತು, ಅದನ್ನು ನಾವು ಒಂದು 2 days ಅಲ್ಲಿಂದ ವಾಪಸ್ ಬಂದು ಬೆಂಗಳೂರಿಗೆ ಮಾಡ್ಕೊಂಡು ರಫ್ ವರ್ಷನಲ್ಲಿ ಹೋಗಿದ್ದು. ಆ್ಯಕ್ಚುಲಿ ದಟ್ ವಾಸ್ ಆ ಥರ ನೀವು ಟೈಮಿಂಗ್ ಹೇಳಿದ್ರೆ ಆ ಥರದ್ದು ಮಾಡಿದ್ದೀವಿ. ಬಟ್ ಓವರ್ ಆಲ್ ಅಂತ ತೊಗೊಂಡ್ರೆ ಒಂದು 3 to 4 months
ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಎಲ್ಲ ಮುಗಿಸ್ಕೊಂಡಿದ್ದೀವಿ ಸರ್. ಮ್ಯೂಸಿಕ್ ಡೈರೆಕ್ಟರ್ ಸರ್ 1 ನಿಮಿಷ. ಸರ್ ಇದು ಇವರು ಹೇಳಿದ್ದು ಟೋಟಲ್ ಆಗಿ ಸುಳ್ಳು. ಓಕೆ, ಇದು 3-4 ಮಂತ್ಸ್ ಅಂತ ಹೇಳಿದರು. ಆ 3-4 ಮಂತ್ಸು ಫೈನಲ್ ಆಗಿ ಮಾಡೋಕ್ಕೆ ಇದು 10 years ಅವ್ರದ್ದು ತಪಸ್ಸು. ಇಟ್ಸ್ 10 year ಇದು. ಅದರಲ್ಲಿ ಬಂದಿರೋ ಮ್ಯೂಸಿಕ್ ಇದು. ಇದರಲ್ಲಿ ಒಂದೊಂದು ನೋಟ್ಸ್ ಅವರಿಗೆ ಗೊತ್ತಿದೆ. ಸುಮ್ಮನೆ ಏನೋ ಅವ್ನಿಗೆ 3 months ಅಂತ ಹೇಳ್ಬಿಟ್ರು. ಆ 3 months 24/7 ಕೆಲಸ ಮಾಡಿದ್ರು. ಸೊ ಅದಕ್ಕೆ ಹೇಳಿದ್ದು ಇದು ಫುಲ್ಲು ಹೇಳಿದ್ದು ಸುಳ್ಳು ಅಂತ. ಬಟ್ ಯುನೋ ತುಂಬ ಹಾರ್ಡ್ ವರ್ಕು. 3 months ಅಂತ ಹೇಳಿದರೆ ಇಟ್ ಇಸ್ ನಾಟ್ 3 months into 8 hours, 3 months into 4 hours ಇಲ್ಲ. ನಾನು ಇವರು ಪಕ್ಕದಲ್ಲೇ ಇರೋದು ಮನೆ. ಐ ಹ್ಯಾವ್ ಸೀನ್ 3 monthsಲ್ಲಿಂದ ವಾಕಿಂಗ್ ಬಿಟ್ಬಿಟ್ರು, ಎಕ್ಸಸೈಸ್ ಮಾಡೋದು ಬಿಟ್ಬಿಟ್ರು. 24/7 ಬೇರೆ ಏನಿಲ್ಲ, ಸ್ಟುಡಿಯೋಲೇ ಇದ್ದರು. ಮೇಡಮ್ ಹೇಳಿದ್ದು ಸುಳ್ಳೇ ಇಲ್ಲ. ಅದು ಮೇಡಮ್ ಹೇಳಿದ್ದು 100% ಟ್ರೂ. ಯಾವತ್ತು ಕೇಳಿದ್ರೆ ನಾನು ಫಸ್ಟ್ ಕ್ವೆಶ್ಚನ್ ಕೇಳೋದು ಎಲ್ಲಿರೋದು ಅಂತ ಕೇಳೋದು. ನನಗೆ ಫಸ್ಟ್ ಆನ್ಸರ್ ಬರೋದು ಸ್ಟುಡಿಯೋಲಿ ಇದ್ದೀನಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಡೈರೆಕ್ಟ್ರೆ ಸರ್ ಪ್ರಸನ್ನ ಕೇಶವ್, ನೀವು ಕನ್ನಡದವರಲ್ವಾ? ಸರ್ ಸಾರಿ ಗೊತ್ತಾಗ್ತದೆ. ಕನ್ನಡ ಅಲ್ವಾ? ಹೌದು ಸರ್, ಕನ್ನಡದವರು ಸರ್. ನನ್ನ ಪ್ರಶ್ನೆ ಏನಿಲ್ಲ, ಸಾಧ್ಯ ಆದಷ್ಟು ನೀವು ಕನ್ನಡದಲ್ಲೇ ಮಾತಾಡಿದ್ರೆ ತುಂಬಾ ಒಳ್ಳೆಯದು. ಓಕೆ ಸರ್. ಇಲ್ಲ ಅಂತಂದ್ರೆ ಕಮಲಾಸ್ ಅಂತಾರೆ, ಇನ್ಯಾರೋ ಬಂದು ಇಂಗ್ಲಿಷ್ ಕನ್ನಡ ಉರ್ದು ಅಂತ ತಲರಟೆ ಮಾಡ್ತಾರೆ. ಸೊ ನಮ್ಮ ಭಾಷೆನ ನಾವೇ ಹೆಚ್ಚು ಸಾಧ್ಯ ಆದಷ್ಟು. ಥ್ಯಾಂಕ್ ಯು. ಖಂಡಿತ ಇದು ಒಂದೇ ಒಂದು ಟೆಕ್ನಿಷಿಯನ್ ಆಗಿ ಇಂಗ್ಲಿಷ್ ಪದಗಳು ಜಾಸ್ತಿ ಬಳಸಬೇಕು ಗೊತ್ತು, ಆದರೆ ಸಾರ್ವಜನಿಕ ಸಭೆಗಳಲ್ಲಿ ನಮ್ಮ ಭಾಷೆನ ನಾವು ಹೆಚ್ಚು ಬಳಸೋಣ. ಖಂಡಿತ ಸರ್. ಇಲ್ಲಾಂದ್ರೆ ಕಮಲಾಸ್ ಅಂತರದವ್ರು ಇನ್ನೊಬ್ರು ಬರೋದು ಬೇಡ ಅಲ್ವಾ? ಥ್ಯಾಂಕ್ ಯು. ಮೊದಲಿಗೆ ಇಡೀ ತಂಡಕ್ಕೆ ಅಭಿನಂದನೆ. ಒಳ್ಳೆ ಕಾಣ್ತಾ ಇದೆ. ಆಮೇಲೆ ಎಲ್ಲರೂ ಸೇರಿ ಒಂದು ನಾಟಿ ಬಿರಿಯಾನಿ ಮಾಡಿದ್ದೀರಾ. ಆ ಸ್ಮೆಲ್ ಪಸರಿಸೋಕ್ಕೆ ಏನೇನು ಪ್ಲಾನ್ ಮಾಡಿದ್ದೀರಾ? ಯಾರಿಗೆ ಸರ್? ಎಲ್ರಿಗೂ ಸರ್, ಆ ಸ್ಮೆಲ್ನ ನೀವು ಪಸರಿಸ್ಬೇಕು. ನಾವು ಅದನ್ನ ರೆಡಿ ಮಾಡಿದ್ದೀವಿ, ಅದನ್ನ ನೀವುಗಳು ಪಸರಿಸ್ಬೇಕು. ನೀವು ನಮ್ಮ ಕೈ ಜೋಡಿಸ್ಬೇಕು. ನೀವು ಪಸರಿಸಿದ್ರೆ ಕರ್ನಾಟಕ ಅದನ್ನ ಆಚೆ ಬಿಟ್ಟು ಹೋಗೋಕ್ಕೂ ಶಕ್ತಿ ನೀವೇ ಕೊಡ್ಬೇಕು ಸರ್. ಅಲ್ಲ, ಏನೇನು ಪ್ಲಾನ್ ಮಾಡಿದ್ದೀರಾ ಅಂತ? ಪ್ಲಾನ್ ಸರ್, ಈಗ ನಾವು ಹುಬ್ಳಿಲಿ ಬಂದು ಮಾಡಬೇಕು ಅಂತ ಒಂದಿತ್ತಲ್ವಾ, ಸತ್ಯ ಸರ್ದು ಒಂದು ಕನಸಿತ್ತು ನಾರ್ತ್ ಕರ್ನಾಟಕದಲ್ಲಿ ಮಾಡಬೇಕು. ಬಿಕಾಸ್ ನಾರ್ತ್ ಕರ್ನಾಟಕದವರು ಎಲ್ಲ ಥ್ರೂಔಟ್ ಕರ್ನಾಟಕ ಪ್ರೀತಿ ತೋರಿಸ್ತಾರೆ ಸಿನಿಮಾಗೆ. ಬಟ್ ನಾರ್ತ್ ಕರ್ನಾಟಕದಲ್ಲಿ ಇದಕ್ಕಿಂತ ಜಾಸ್ತಿ ಒಂದು ಒಲವಿದೆ ಅಂತ ಸತ್ಯ ಸರ್ ಯೂಸ್ ಟು ಟೆಲ್ ಅಸ್. ಸೊ ಹಂಗಾಗಿ ಇಲ್ಲಿ ಮಾಡೋದಾಯ್ತು. ಸೊ ಈಗ ಮಾಧ್ಯಮ ಮಿತ್ರರೆಲ್ಲ ಬಂದಿದ್ದೀರಾ, ಇಲ್ಲಿ ಇವತ್ತು ನೋಡಿದ್ದು ನಿಮ್ಗೆ ಇಷ್ಟ ಆಗಿರುತ್ತೆ, ನೀವೊಂದಷ್ಟು ಪ್ರಸರಿಸ್ತೀರಾ. ಸೊ ಇನ್ನೊಂದಷ್ಟು ಮಾಡೋಕ್ಕೆ ಹೊರಟಿದ್ದೀವಿ. ನಾಡಿದ್ದು ಸೋಮವಾರ ಬಾಗಲಕೋಟೆನಲ್ಲಿ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ. ಅದೇ ರೀತಿ ಸಾಕಷ್ಟು ಡಿಸ್ಟ್ರಿಕ್ಟಲ್ಲಿ ಪ್ರೆಸ್ ಮೀಟ್. ಥ್ಯಾಂಕ್ ಯು. ಸರ್ ಒಂದು ಸಣ್ಣ ವಿಶೇಷ ಸರ್ ಒಂದು ನಿಮಿಷ ಪ್ರಸನ್ನ ಸರ್ಗೆ ಪ್ಲೀಸ್ ಮಾತಾಡಿ ಸರ್. ನಮ್ಮದು ರೀಜನಲ್ ಅಪ್ರೋಚ್ ಅಂತ ಹೇಳ್ತೀವಿ ನಾವು ಒಂದೊಂದು ಆಲ್ಮೋಸ್ಟ್ ಆಲ್ ದಿ ಡಿಸ್ಟ್ರಿಕ್ಟ್ಸಲ್ಲೂ ಒಂದು ಪ್ರೆಸ್ ಮೀಟ್ ಮಾಡಿಸ್ತಾ ಇದ್ದೀವಿ ನಾವು ಹೋಗಿ. ನಮಗೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಹೋಗಿ ಎಲ್ಲರಿಗೇನು ಇದನ್ನು ಮುಟ್ಟಿಸ್ಬೇಕಂತ ಒಂದು ಪ್ಲ್ಯಾನ್ ಇದೆ. ಅದಕ್ಕೆ ನಾವು ಬಂದು ಇಲ್ಲಿ ಫಸ್ಟು ಆಡಿಯೋ ಲಾಂಚ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡಿ, ಟ್ರೈಲರ್ ಲಾಂಚು ಬೆಂಗಳೂರಲ್ಲಿ ಮಾಡೋದು. ಇನ್ ಬಿಟ್ವೀನ್ ನಾವು ಎಲ್ಲ ಕಡೆನೂ ಹೋಗ್ತಾ ಇದ್ದೀವಿ. ಮ್ಯಾಂಗ್ಳೂರು ಹೋಗ್ತಾ ಇದ್ದೀವಿ, ಮೈಸೂರು, ಬಾಗಲಕೋಟೆ, ಇದು ತುಮಕೂರು, ದಾವಣಗೆರೆ, ಶಿವಮೊಗ್ಗ, ಗದಗಲ್ಲಿ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿದ್ದೀವಿ ನಾವು. ಸೊ ಎಲ್ಲ ಕಡೆ ಹೋಗಿ ಪ್ರೆಸ್ ಮೀಟ್ ಮಾಡಿಸ್ತಾ ಇದ್ದೀವಿ ನಾವು. ನಮ್ಮ ಮಡಿಕೇರಿಯಲ್ಲಿ ಒಂದು ಮಾಡ್ತಾ ಇದ್ದೀವಿ ನಾವು. ಸೊ ನಮ್ಮದು ಪ್ಲ್ಯಾನ್ ಎಲ್ಲ ಕಡೆ ಹೋಗಿ ಎಲ್ಲರಿಗೇನು ಇದನ್ನು ರೀಜನಲ್ ಆಗಿ ಹೋಗಿ ನಾವು, ನಮಗೆ ಆಲ್ಮೋಸ್ಟ್ ಇದು ಬಂದು ನಾವೇ ಹೋಗಿ ಹೇಳಂಗೆ, ಅವರಿಗೆ ಬಂದು ನಮ್ಮ ಫಿಲ್ಮ್ನ ನೋಡಿ ಅಂತ ಹೇಳಂಗಿರುತ್ತೆ. ಅದಕ್ಕೆ ನಾವು ಅದು ಪ್ಲ್ಯಾನ್ ಮಾಡಿದ್ದೀವಿ. ಈಗ ಉತ್ತರ ಕರ್ನಾಟಕದಲ್ಲಿ ಆಡಿಯೋ ಲಾಂಚನ್ನು ಮಾಡಿದ್ದೀರಿ, ಉತ್ತರ ಕರ್ನಾಟಕದಲ್ಲಿ ಅನೇಕ ಪ್ರೆಸ್ ಮೀಟ್ಗಳನ್ನು ಮಾಡ್ತಾ ಇದ್ದೀರಿ. ಈ ಚಿತ್ರದಲ್ಲಿ ಉತ್ತರ ಕರ್ನಾಟಕ ಬಾಂಧವ್ಯ ತೋರಿಸಿದ್ದೀರಾ? ಭಾಷೆ ಆಗಲಿ, ಚಿತ್ರೀಕರಣ ಆಗಿರಲಿ, ಯಾವ ರೀತಿಯಾಗಿ ಇಲ್ಲಿ ನಟರನ್ನ ಏನಾದರೂ ತಗೊಂಡಿದ್ದೀರಾ? ಸೊ ಇದು ಸ್ವಾರಸ್ಯ ಏನಂದ್ರೆ ಇದರಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಡಗಿನ ಕತೆ ತೊಗೊಂಡು ಬರ್ತಾ ಇದ್ದೀವಿ ನಾವು. ಇಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ನೆಕ್ಸ್ಟ್ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಸ್ಟೋರೀಸ್ ಇದೆ, ನಾವು ಬಂದು ನೋಡಿ ಅದನ್ನು ನಾವು ಚಿತ್ರ ಮಾಡಬೇಕು, ನಾವು ಫಿಲ್ಮ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಅದು ಇಲ್ಲಿರೋ ಸ್ಟೋರೀಸ್ನ ನಾವು ಬೇರೆ ಕಡೆ ತೊಗೊಂಡು ಹೋಗ್ತೀವಿ. ಬಟ್ ಮೇಯ್ನು ಕರ್ನಾಟಕದ ಕನ್ನಡ ಕಥೆಗಳನ್ನು
ವರ್ಲ್ಡ್ಗೆ ತೊಗೊಂಡು ಹೋಗ್ಬೇಕಾದ್ರೆ ಹೇಳೋದು ನಮಗೆ ಒಂದು ಉದ್ದೇಶ ಇದೆ. ಅದು ನಮ್ಮ ಚಿತ್ರತಂಡ ಫಸ್ಟು ಹೈಫೈ ಸ್ಟುಡಿಯೋಸ್ ಮಾಡುವಾಗಲೇ ನಾವು ಮಾತಾಡಿದಿರೋದು. ಕರ್ನಾಟಕದ ಕನ್ನಡ ಕಥೆಗಳು ವರ್ಲ್ಡ್ ಕ್ಲಾಸ್ ಇದೆ, ವರ್ಲ್ಡ್ಗೆ ಹೋಗ್ಬೇಕಂತ ಹೇಳೋ ಒಂದು ಪ್ಲ್ಯಾನ್ ನಮಗೆ ಇದೆ. ಈಗ ಇನ್ನೊಂದು ಇಡೀ ಚಿತ್ರೀಕರಣ ಮತ್ತು ಒಂದು ಇಡೀ ಚಿತ್ರ ಈ ಕೊಡಗು ಕೂರ್ಗ್ ಭಾಗದಲ್ಲಿ ಮಾಡಿದ್ರಿ, ಸಂಭಾಷಣೆ ಸಹ ಈ ಕೂರ್ಗಲ್ಲಿದೆ ಅಂತ ಹೇಳ್ತೀರಿ. ಈ ನಮ್ಮ ನಾಡಿನ ಜನರ ಮನ ಗೆಲ್ಬೋದಾ ಅಂತಲೇ ಹೋಪ್ಸ್ ಇದೆ ನಮಗೆ. ಯಾಕಂದರೆ ಎಲ್ಲವೂ ಕೊಡಗು ಭಾಷೆಯಲ್ಲಿದೆ ಮತ್ತು ಸಂಭಾಷಣೆಯಲ್ಲಿ ಚಿತ್ರೀಕರಣ ಒಂದು ವ್ಯಕ್ತಿಯನ್ನು ಆಧರಿಸಿ ಚಿತ್ರೀಕರಣ ಮಾಡಿದೆ ಅಂತ. ಸರ್ ನಾನು ಆನ್ಸರ್ ಮಾಡ್ತೀನಿ. ಇದು ಸಂಭಾಷಣೆ ಕೊಡವ ಭಾಷೆಲಿಲ್ಲ. ಆಗಲೇ ಸರ್ ಹೇಳ್ದಂಗೆ ಥ್ರೂ ಔಟ್ ದ ಮೂವಿ 10% ಮಾತ್ರ ಕೊಡವ ಲ್ಯಾಂಗ್ವೇಜ್ ಬರುತ್ತೆ. ಇನ್ನು ಉಳಿದಿದ್ದೆಲ್ಲನೂ ಹಾಡುಗಳು ನಾವು ಹೌದು 3 ಕೊಡವ ಲ್ಯಾಂಗ್ವೇಜಲ್ಲಿ ಇಟ್ಕೊಂಡಿದ್ದೀವಿ. ನಮಗದೊಂದು ಅಪಾರವಾದ ನಂಬಿಕೆ ಇದೆ ಅದು ಕ್ಯಾಚ್ ಆಗ್ಬೋದು ಅಂತ. ಅಲ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು, ನವಿಲ್ ತುಳುವ ನನಗೆ ಅರ್ಥ ಆಗಲಿಲ್ಲ, ಬಟ್ ಎದ್ದು ಕುಣಿಬೇಕು ಅಂತ ಅನ್ನಿಸ್ತು. ಥಿಯೇಟ್ರಲ್ಲಿ ಡೆಫಿನೆಟ್ಲಿ ಕುಣಿತಾರೆ. ನಾನು ಕನ್ನಡ ಸಿನಿಮಾನ ಇದುವರೆಗೂ ನಾನು ಥಿಯೇಟ್ರಲ್ಲಿ ನೋಡಲಿಲ್ಲ, ಬಟ್ ಈ ಸಿನಿಮಾ ನೋಡ್ತೀನಿ ಅಂತ. ಅವರು ನಮಗಾಗಲಿ ನಮ್ಮ ಟೀಮ್ಗಾಗಲಿ ಪರಿಚಯದವರಲ್ಲ, ನಾವು ಪಾಸ್ ಮಾಡಿದ್ವಲ್ಲ ಅದನ್ನ ನೋಡಿ ಬಂದವರು. ಸೊ ಇದರಿಂದ ಒಂದು ನಂಬಿಕೆ ಕ್ರಿಯೇಟ್ ಆಗುತ್ತೆ ಸರ್. 10% ಕೊಡೋ ಲ್ಯಾಂಗ್ವೇಜ್ ಇದೆ ಟು ಕೀಪ್ ದ ನೇಟಿವಿಟಿ, 90% ಕನ್ನಡ. ಇದು ನಿಮ್ಮ ಸಿನಿಮಾ ಸರ್, ನಮ್ಮ ಸಿನಿಮಾ ಸರ್. ಪ್ರಸನ್ನ ಸರ್ ಸರ್ ಅಶ್ವಥ್ ಅಂತ ಹೇಳಿ ಫ್ರೀಡಮ್ ಟಿವಿಯಿಂದ ಮಾತಾಡೋದು ಸರ್. ಈಗ ಎಲ್ಟು ಮುತ್ತ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿದ್ದು ನೀವು. ಸೊ 5 ಸಾಂಗ್ಸ್ಗಳಿದ್ದಾವೆ, 5 ಸಾಂಗ್ಸ್ಗಳು ಕೂಡ ತುಂಬ ಚೆನ್ನಾಗಿದ್ದಾವೆ. ಸೊ ಅದರಲ್ಲಿ 3 ಸಾಂಗ್ಸು KGF ಮೂವಿ ಥರ, ಅಂದರೆ KGF ಸಾಂಗ್ಸ್ ಥರ ಆ ರೀತಿಯಾದಂಥ ಒಂದಷ್ಟು ಸಿಮಿಲಾರಿಟಿ ಆಗಿದೆ. ಅಂದರೆ ಸೊ ರವಿ ಬಸವನವರನ್ನು ನೀವೇನಾದ್ರು ಇನ್ಸ್ಪೈರ್ ತೊಗೊಂಡಿದ್ದೀರಾ ಅಂತ? ಸರ್ ಆ್ಯಕ್ಚುಲಿ ಇನ್ಸ್ಪೈರ್ ಅಲ್ಲ ಸರ್, ರವಿ ಬಸವರೇ ನನ್ನ ಗುರು. ಅವ್ರ ಹತ್ರನೇ ನಾನು ಕಲ್ತಿರೋದು ಮ್ಯೂಸಿಕ್ ಪ್ರಾಡಕ್ಟ್. ನಾನು ಬಿಗಿನಿಂಗಲ್ಲಿ ಮೊದಲಲ್ಲಿ ಹೇಳಿದೆ, ನಾನು ಕಾರ್ಪೊರೇಟಲ್ಲಿದ್ದೆ ಸರ್. ನಾನು ಮೆಕ್ಯಾನಿಕಲ್ ಇಂಜಿನಿಯರ್. ಕಾರ್ಪೊರೇಟಲ್ಲಿ 13 ವರ್ಷ ಕೆಲಸ ಮಾಡ್ತಿದ್ದೆ. 2015 ಸರ್ ಹೇಳಿದ್ರಲ್ಲ 10 ವರ್ಷ ಅಂತ, 2015ರಲ್ಲಿ ನಾನು ಕೆಲಸ ಬಿಟ್ಟು ಹಾಡಕ್ಕೆ ಬಂದೆ. ಹಾಡ್ಕೊಂಡು 2019ವರೆಗೂ ಲೈವ್ ಪರ್ಫಾರ್ಮೆನ್ಸಸ್ ಮಾಡ್ತಿದ್ದೆ. ನನಗೆ ನನ್ನ ತಲೆಯಲ್ಲಿರೋ ಲೈವ್ ಮ್ಯೂಸಿಕ್ ಕಂಪೋಸರ್ನ ಆ ಒಂದು ಚ್ಯೂಟ್ ಬಿಟ್ಟಿದ್ದು ರವಿ ಬಸೂರ್ ಸರ್. ಯಾಕಂದ್ರೆ ಅವರೊಂದು ಸ್ಮಾಲ್ ಕೋರ್ಸ್ ಒಂದು ಕಾಲ್ ಫಾರ್ ಮಾಡಿದ್ರು. ಸೊ ಆ ಕೋರ್ಸ್ ಒಂದು 15 days ಕೋರ್ಸ್ ಅಷ್ಟೇ ಸರ್. ಆ 15 days ಕೋರ್ಸಲ್ಲಿ ಅವರು ನಮಗೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ನಮ್ಮ ಹತ್ರ. ದಿನ ರಾತ್ರಿ ಬೆಳಿಗ್ಗೆವರೆಗೂ ನಮ್ಮ ಜೊತೆ ಇರ್ತಿದ್ರು. ಸೊ ಆ ಒಂದು ಪ್ರಾಬಬ್ಲಿ ಅದರಿಂದ ಈ ಒಂದು ಸೌಂಡ್ ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಸೊ ಇದರಲ್ಲಿ ಏನೇ ಇದ್ರೂ ನನ್ನ ಗುರುಗಳಿಗೆ, ಮ್ಯಾಮ್ಗೆ ಆವಾಗಲೇ ನಾವು ತಿಳಿಸಿದ್ವಿ. ಅದೇ ಥರ ನನ್ನ ಗುರುಗಳು ಅವರು ಈ ಮ್ಯೂಸಿಕ್ ಪ್ರೊಡಕ್ಷನ್ನಲ್ಲಿ ನನ್ನದು ಥಾಟ್ ಪ್ರೊಸೆಸ್ ಏನಿದೆ ಅದು ಪ್ರಾಬಬ್ಲಿ ಅಲ್ಲಿಗೆ ಹೋಗುತ್ತೆ ಸರ್, ಅವ್ರಿಗೆ ಹೋಗುತ್ತೆ. ಬಟ್ ನನ್ನದೇ ಒಂದು ಚಾಪ್ ನಾನು ಮೂಡಿಸ್ತಾ ಹೋಗ್ತೀನಿ ಸರ್ ಮುಂದೆ. ಅಂಡ್ ಅವ್ರು ಮಾಡಿದ್ದ ಒಂದು ಸತ್ತಲ್ಲಿ ಒಂದು ಸ್ವಲ್ಪ ಸತ್ ಇದೂ ಮಾಡಿತು ಅಂತಂದರೆ ಬೇರೆ ಲೆವೆಲ್ಗೆ ಇರುತ್ತಲ್ಲ ಸರ್ ನಮ್ಮ ಮೂವಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ ಸರ್, ಥ್ಯಾಂಕ್ ಯು. ಪಾತ್ರದ ಬಗ್ಗೆ ಹೇಗೆ ಪ್ರಿಪ್ರೇಷನ್ ಇತ್ತು ಅನ್ನೋದು ಪ್ರಶ್ನೆ. ಸ್ಕ್ರಿಪ್ಟ್ ಲೆವೆಲಿಂದಲೇ ನಾನು ಮತ್ತು ಸೂರ್ಯ ಸರ್ ಯಾವಾಗ ನಾವು ಸ್ಕ್ರಿಪ್ಟ್ ಡೆವಲಪ್ ಮಾಡ್ತಾ ಇದ್ವಿ ಅವಾಗಿಂದಲೇ ನಾನು ಅದನ್ನು ಜೀವಿಸೋಕ್ಕೆ ನಾನು ಶುರು ಮಾಡಿದೆ. ಯಾಕಂದರೆ ನಾನು ಹೊಸಬ, ಇದೇ ಮೊದಲನೇ ಮೂವಿ, ನನಗೆ ಯಾವುದೇ ರೀತಿ ಅನುಭವ ಇಲ್ಲ. ಬಟ್ ಇಂಟ್ರೆಸ್ಟ್ ಇತ್ತು. ಸಣ್ಣ ವಯಸ್ಸಿಂದ ನಾನು ಸಣ್ಣ ಪುಟ್ಟ ನಾಟಕಗಳು ಮಾಡ್ತಾಯಿದ್ದೆ. ಬಟ್ ಒಳಗಡೆ ಅದು ಸುಮ್ಮನೆ ಮಲಗಿರಲಿಲ್ಲ, ಅಂದರೆ ಆ್ಯಕ್ಟಿಂಗ್ ಮಾಡೋ ರುಚಿ ಇತ್ತು. ಸೊ ಈ ಸಿನಿಮಾದ ಮುಖಾಂತರ ನನಗೆ ಅದು ಈಡೇರಿತು. ಆದರೆ ಮುತ್ತನಾಗಿ ನಾನು ಆ್ಯಕ್ಟ್ ಮಾಡಿಲ್ಲ, ನಾನು ಜೀವಿಸಿದ್ದೀನಿ. ಅವನ ಒಳಗಡೆ ಇನ್ನೂ ಮಲಗಿದ್ದಾನೆ. ಯಾಕಂದರೆ ಮುಂದೆ ಇನ್ನೊಂದಷ್ಟು ಪ್ಲ್ಯಾನ್ಗಳಿದೆ, ಅದು ಹೋಗ್ತಾ ನಾವು ಅಪ್ಡೇಟ್ ಮಾಡ್ತೀವಿ. ಆ ಪಾತ್ರದ ಪರಿಚಯ ಪಾತ್ರದ ಬಗ್ಗೆ ಆ ಪ್ರಿಪರೇಷನ್ ಅನ್ನೋದು ಪ್ರತಿದಿನ ನಾವೆಲ್ಲರೂ ಸುಮಾರು ಜನ ಕೇಳಿದ್ವಲ್ಲ, 6 ಪ್ಯಾಕ್ ಮಾಡ್ಬೋದಾಗಿತ್ತಲ್ಲ ನೀನು, ಫಸ್ಟ್ ಟೈಮ್ ಹೀರೋ ಹೋಗ್ತಿದ್ಯಾ ಅಂತ. ನಾನು ಬಾಡಿಗೆ ಎಕ್ಸಸೈಸ್ ಮಾಡಲಿಲ್ಲ, ನಾನು ಮೆಂಟಲ್ ಎಕ್ಸಸೈಸ್ ಮಾಡ್ತಾಯಿದ್ದೆ. ಬಿಕಾಸ್ ಆ ಪಾತ್ರಕ್ಕೆ ಅಷ್ಟು ದಮ್ ಬೇಕು ಅಂತ ಎಲ್ಲ ಹೇಳ್ತಿದ್ರು. ಅದು ಸ್ವಲ್ಪ ಕಷ್ಟ ಆಗುತ್ತೆ, ಹೊಸಬ ಬೇರೆ ನೀವು ಅಂತ ಎಲ್ಲ ಹೇಳ್ತಿದ್ರು. ನಾನು ಮೆಂಟಲ್ ಎಕ್ಸಸೈಸ್ ಮಾಡ್ಕೊಂಡು ನಾನು ಪ್ರಿಪೇರ್ ಆಗ್ತೇನೆ. ಎಸ್ ಸರ್. ಜಾನರ್ ಬಂದು ಹೆವಿ ಮೆಟಲ್ ಅಂತ ಹೇಳ್ತಾರೆ. ಹೆವಿ ಮೆಟಲ್ ಜನರಲಿ ಕಿರ್ಚೋದು, ಲಾಟ್ ಆಫ್ ನಾಯ್ಸ್. ಬಟ್ ಈ ಹೆವಿ ಮೆಟಲಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಫಸ್ಟ್ ಟೈಮ್ ವಿ ರೋಟ್ ದ ಸಾಂಗ್ ಫಾರ್ ಹೆವಿ ಮೆಟಲ್ ಆ್ಯಂಡ್ ವಿ ಹ್ಯಾವ್ composed and it has come out very well and all through is heavy metal. ಇದರಲ್ಲೊಂದು ಸ್ಪೆಷಾಲಿಟಿ ಏನಂದರೆ ಎವ್ರಿ ಸೆಂಟೆನ್ಸ್ is just 2 words and throughout the song
It is just two words in every sentence and it conveys a very, very deep meaning. ಇದರದ್ದು ಒಂದೊಂದು ಪದಗಳನ್ನು I don't know how the lyricist figured out Shaurya how to sir. write. Shaurya sir and Sudhir sir. ಅದು ಒಂದೊಂದು ಪದನೂ ಅಷ್ಟು ಇಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್, ಅದರ್ವೈಸ್ ಇಟ್ ವೋಂಟ್ ಮೇಕ್ ಸೆನ್ಸ್. ಯಾಕೆಂದರೆ ಎರಡೇ ವರ್ಡ್ ಒಂದು ಸೆಂಟೆನ್ಸಲ್ಲಿ, ಆ ಎರಡು ವರ್ಡಲ್ಲಿ ಇಟ್ ಹ್ಯಾಸ್ ಟು ಮೇಕ್ ಅ ಫುಲ್ ಸೆಂಟೆನ್ಸ್ ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಟು ಕನ್ವೆ ಅ ಮೀನಿಂಗ್ ಆ್ಯಂಡ್ ಇಟ್ ಹ್ಯಾಸ್ ಟು ಸಿಟ್ ಅಮಾಂಗ್ ದ 12 to 16 sentences which is there in that song. So we are very proud. This is heavy metal and this is very uniquely written, and there is more uniqueness which is coming later for this particular song which we won't reveal now, but over to you, Prasna sir. And ಒಂದು ಮಣ್ಣಿನ ಕತೆ. ಎಲ್ಟು ಮುತ್ತ ಚಿತ್ರತಂಡಕ್ಕೆ ಮತ್ತೊಮ್ಮೆ ಪ್ರೀತಿಯ ಕಂಗ್ರಾಚುಲೇಷನ್ಸ್ ಅನ್ನ ಹೇಳ್ತಾ ಇದ್ದೀನಿ.